ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 16 ಆಗಸ್ಟ್ 2026ರಿಂದ ದಿನಾಂಕ 22 ಆಗಸ್ಟ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜನು ತೃತೀಯ ಭಾವದಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ಈಗ ಮಿಥುನ ರಾಶಿ ಅನ್ನೋದು ಮಿಥುನ ರಾಶ್ಯಾಧಿಪತಿ ಅವನಿಗೆ ಮಿತ್ರನಲ್ಲ, ಹೋಗ್ಲಿ ನಕ್ಷತ್ರಾಧಿಪತಿ ಆದ್ರೂ ಮಿತ್ರನ ಅಲ್ಲ. ಅಂದ್ರೆ ರಾಹುವಿನ ನಕ್ಷತ್ರದಲ್ಲಿ ಬುಧನ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ವಾರದಲ್ಲಿ ಸ್ವಲ್ಪ ಅತಿಯಾದ ಆಲೋಚನೆ, ತುಂಬಾ ಯೋಚನೆ ಮಾಡೋದು, ಅಂದ್ರೆ ಓವರ್ ಥಿಂಕಿಂಗ್, ಸ್ವಲ್ಪ ಏನಾಗ್ಬಿಡುತ್ತೋ ಏನೋ ಅಂತ ಭಯ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಸುಮ್ನೆ ಭಯ, ಸುಮ್ನೆ ಆತಂಕ ಈ ತರ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಕೆಲಸದ ವಿಷಯದಲ್ಲೂ ಅಷ್ಟೇನೆ, ಇನ್ ಟೈಮಲ್ಲಿ ಕೆಲಸಗಳನ್ನ ಕಂಪ್ಲೀಟ್ ಮಾಡೋ ಮನ್ಸಿರಲ್ಲ ನಿಮ್ಗೆ. ಕೆಲಸದ ಕಡೆಗೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಏನೋ ಒಂದು ಅಸಮಾಧಾನ, ಏನೋ ಒಂದು ಬೇಸರ, ನಾಳೆ ಬಗ್ಗೆ ಒಂದು ಚಿಂತೆ, ಕೆಲವು ಮಿತ್ರರು, ಕೆಲವು ಸಂಬಂಧಿಕರ ವಿಚಾರದಲ್ಲಿ ಮನಸ್ತಾಪಗಳು, ಸಹೋದರರ ವಿಚಾರದಲ್ಲಿ ಮನಸ್ತಾಪಗಳು, ಇದೆಲ್ಲ ಸ್ವಲ್ಪ ನಿಮ್ಮ ಮನಸ್ಸನ್ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಹಾಗಾಗಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡೋಕ್ ಆಗೋದಿಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರು ಅಷ್ಟೇ, ನಿಮ್ಮ ಕೆಲಸದ ಕಡೆ ತುಂಬಾ ಗಮನ ಕೊಡದೇ ಇರೋದ್ರಿಂದ ಈ ವಾರದಲ್ಲಿ ನೀವು ನಿರೀಕ್ಷಿಸಿದಷ್ಟು ಧನಲಾಭ ನಿಮ್ಗೆ ಬರೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಏನು ಅಂತ ಹೇಳ್ಕೊಡೋಷ್ಟು ಶುಭ ಫಲ ಈ ವಾರದಲ್ಲಿ ಇಲ್ಲ ನಿಮ್ಗೆ. ಯಾಕಂದ್ರೆ ಕೆಲಸದ ಕಡೆ ನೀವು ಗಮನ ಕೊಡೋದೇ ಸ್ವಲ್ಪ ಕಷ್ಟ ಆಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಿ. ಯಾಕಂದ್ರೆ ದುಡ್ಡು ನಷ್ಟ ಆಗ್ಬಹುದು, ಕಳುವಾಗಬಹುದು, ಮೋಸ ಆಗ್ಬಹುದು, ಅಥವಾ ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ಬರದೇ ಇರ್ಬೋದು, ಯಾರಾದ್ರೂ ಸಾಲ ಇಸ್ಕೊಂಡು ನಿಮ್ಗೆ ವಾಪಸ್ ಕೊಡದೆ ಹೋಗ್ಬೋದು. ಹಾಗಾಗಿ ಆಕಸ್ಮಿಕ ಧನ ನಷ್ಟ ಕಂಡು ಬರ್ತಾ ಇದೆ. ಅಥವಾ ಕುಟುಂಬದಲ್ಲಿ ಸಡನ್ ಆಗಿ ನಿಮ್ಗೆ ಒಂದು ಖರ್ಚುಗಳು ಬರೋದ್ರ ಮೂಲಕ ಕೂಡ ನಿಮ್ ಹತ್ರ ಇರುವಂತಹ ಹಣ ಖಾಲಿ ಆಗುವಂಥದ್ದು, ಖರ್ಚಾಗುವಂಥದ್ದು, ಅಥವಾ ಬೇರೆಯವ್ರ ಹತ್ರ ಹಣವನ್ನ ಪಡ್ಕೊಂಡು ನಿಮ್ಮ ಖರ್ಚನ್ನ ನಿಭಾಯಿಸುವಂತಹ ಪರಿಸ್ಥಿತಿಯೂ ಕೂಡ ಈ ವಾರದಲ್ಲಿ ಬರಬಹುದು. ಅಂದ್ರೆ ಸ್ವಲ್ಪ ಆತಂಕಗಳು, ಅಂದ್ರೆ ಕುಟುಂಬದಲ್ಲಿ ಖರ್ಚುಗಳಾಗುವಂಥದ್ದು ಕಂಡು ಬರುತ್ತೆ. ಹಾಗಾಗಿ ಹಣದ ಉಳಿತಾಯದ ಬಗ್ಗೆ ಯೋಚನೆ ಮಾಡಿ ಮತ್ತೆ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಏನೂ ಸಮಸ್ಯೆ ಇಲ್ಲ. ಅಲ್ಲಿಯೂ ಕೂಡ ನಿಮಗೆ ಕೊಟ್ಟಂತ ಕೆಲಸವನ್ನ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಲ್ಲ. ನೀವು ಸ್ವಲ್ಪ ಪೆಂಡಿಂಗ್ ಮಾಡ್ಕೊಳ್ತಾ ಹೋಗ್ತೀರಾ. ಪೆಂಡಿಂಗ್ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ನಿಮಗೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕೆಲವು ಮಾತುಗಳನ್ನ ಕೇಳ್ಬೇಕಾಗಿ ಬರಬಹುದು. ಹಾಗೆ ಕೆಲಸದ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ. ಕೆಲಸ ಬದಲಾಯಿಸ್ಬಿಡೋಣ, ಬೇರೆ ಕೆಲ್ಸಕ್ಕೆ ಹೋಗೋಣ, ಈ ತರ ಎಲ್ಲ ಅನಿಸ್ತಾ ಇರತ್ತೆ. ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಯ ಅಲ್ಲ. ಹಾಗಾಗಿ ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸಮಸ್ಯೆಗಳಂತೇನಿಲ್ಲ. ಸಡನ್ ಆಗಿ ಕೆಲವು ರೂಲ್ಸ್ ಗಳು ಬದಲಾವಣೆ ಆಗಬಹುದು. ಇದು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ. ಅದ್ ಬಿಟ್ರೆ ಬೇರೆ ಏನು ಸಮಸ್ಯೆಗಳಿರೋದಿಲ್ಲ. ಅಲ್ಲಿಯೂ ಕೂಡ ನಿಮ್ಗೆ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ನಿಮ್ ಕೆಲ್ಸದ ಮೇಲೆ ಎಫೆಕ್ಟ್ ಇರೋದಿಲ್ಲ. ಇನ್ನು ಪಂಚಮ ಭಾವದಲ್ಲಿ ರವಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಸಪ್ತಮಾಧಿಪತಿ ನೀಚನಾಗಿ 6ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಅವರ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಅಥವಾ ನಿಮ್ಮ ಸಂಗಾತಿಯ ಜೊತೆ ಈಗಾಗ್ಲೇ ಮನಸ್ತಾಪಗಳಿತ್ತು ಅಂತಂದ್ರೆ ನಿಮ್ಗೆ ಅದಿನ್ ಸ್ವಲ್ಪ ಜಾಸ್ತಿ ಆಗತ್ತೆ. ಜಗಳ, ಮನಸ್ತಾಪಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು. ಒಟ್ಟಿನಲ್ಲಿ ಸಂಸಾರದಲ್ಲಿ ಏನೋ ಒಂದು ದುಃಖ, ಸಮಸ್ಯೆಗಳು ನಿಮ್ಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಪರಿಹಾರಗಳನ್ನ ಮಾಡ್ಕೊಳ್ಳಿ ಆದಷ್ಟು. ಮುಖ್ಯವಾಗಿ ಶನಿ ಪರಮಾತ್ಮನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ, ಈ ವಾರದ ಶನಿವಾರ ಎಳ್ಳು ದಾನ, ಹಾಗೆ ಈ ವಾರದ ಶುಕ್ರವಾರ ಒಣ ಅವರೆಕಾಳು, ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟನ್ನ ಡೊನೇಟ್ ಮಾಡಿ. ಆದಷ್ಟು ಜಾಸ್ತಿನೇ ಬೇಕಿದ್ರೆ ಡೊನೇಟ್ ಮಾಡಿದ್ರೆ ಒಳ್ಳೇದು. ದೇವಿ ದೇವಸ್ಥಾನಕ್ಕೆ ಕೊಡಿ, ಇಲ್ಲಾಂದ್ರೆ ತುಂಬಾ ಕಷ್ಟದಲ್ಲಿರುವಂತಹ ಸ್ತ್ರೀಗೆ ಕೊಡಿ. ಅಂದ್ರೆ ತುಂಬಾ ಬಡವರು ಸ್ತ್ರೀಯರು ಇರ್ತಾರಲ್ವಾ, ಅಂಥವ್ರಿಗೆ ಕೊಡಿ. 1 kg ಅರ್ಧ kg. ಈ ಶುಕ್ರವಾರ ಅವರೆಕಾಳು ಕೊಡಿ. ಹಾಗೆ ಮಂಗಳವಾರ ತೊಗರಿ ಬೇಳೆ ದಾನ, ಹಾಗೆ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನ, ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮಿ ಅಷ್ಟಕಂ
ಈ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇನ್ನು ಗುರುಗ್ರಹ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಹಾಗೋ ಈಗೋ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಗುರು ನಿಮ್ಗೆ ಕೊಡ್ತಾನೆ. ಯಾಕಂದ್ರೆ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ದೇವರು, ಪೂಜೆ, ಪುನಸ್ಕಾರಗಳು ನಿಮ್ಮ ಕೈ ಹಿಡಿಯುತ್ತೆ. ಯಾಕಂದ್ರೆ 9ನೇ ಮನೆ ಅಧಿಪತಿ. ನೀವು ಮಾಡಿದ ಪುಣ್ಯವನ್ನ ನಿಮಗೆ ಕೊಡೋನ್ ಯಾರಪ್ಪ ಅಂತಂದ್ರೆ 9ನೇ ಮನೆ ಅಧಿಪತಿ. ಆ 9ನೇ ಮನೆ ಅಧಿಪತಿನೇ ಗುರುವಾಗಿ ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಈ ಕಡೆಯಿಂದ ಒಂದೊಂದು ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಕೊನೆಯಲ್ಲಿ ನಿಭಾಯಿಸ್ಕೊಳ್ತೀರಾ. ಹೇಳಿದ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ. ಇನ್ನು ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಚೆನ್ನಾಗಿದೆ. ಏನಾದ್ರೂ ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ರೆ ಅದಕ್ಕೆಲ್ಲ ಚೆನ್ನಾಗಿದೆ. ಬಟ್ ತಗೊಳ್ಳೋದು ಅಂತ ಬಂದಾಗ ಸ್ವಲ್ಪ ದುಡ್ಡು ಕಾಸಿನ ಒಂದು ಅನುಕೂಲ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ಲಾನ್ ಮಾಡಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ನೀಚನಾಗಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಯಾಕಂದ್ರೆ ರಾಶ್ಯಾಧಿಪತಿನೇ ನಿಮ್ಮ ತನುಭಾವ, ಮನಸ್ಸಿನ ಭಾವಾಧಿಪತಿ ಆಗಿರ್ತಾನೆ. ಹಾಗಾಗಿ ಒಂದು ಕಡೆ ಮನಸ್ಸಿನ ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಬರುತ್ತೆ, ಇಲ್ಲ ದೈಹಿಕ ಆರೋಗ್ಯದಲ್ಲಿಯೂ ಕೂಡ ಸಮಸ್ಯೆಗಳು ಬರುತ್ತೆ. ತುಂಬಾ ವೀಕ್ ಆಗುವಂಥದ್ದು, ಸುಸ್ತಾಗುವಂಥದ್ದು, ಕೆಲವು ಚಿಂತೆಗಳು, ಭವಿಷ್ಯದ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಲೋಚನೆಗಳು. ಯಾಕಂದ್ರೆ 5ನೇ ಮನೆ ಅನ್ನೋದೇ ಭವಿಷ್ಯ. ಅಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ನಾಳೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಡುತ್ತೆ. ಆದ್ರೆ ಇವತ್ತಿನ ದಿನವನ್ನ ನೀವು ಚೆನ್ನಾಗಿಸಿಕೊಂಡರೆ ನಾಳೆ ಚೆನ್ನಾಗಿರುತ್ತೆ. ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಬೇಡ. ದೇವರ ಮೇಲೆ ನಂಬಿಕೆ ಇಡಿ. ನೀವು ಪರಮಾತ್ಮನನ್ನ ನಂಬಿದೀರಾ ಅಂದ್ರೆ ಪರಮಾತ್ಮ ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ. ನಂಬಿದವರಿಗೆ ಮೋಸ ಮಾಡದೇ ಇರೋನ್ ಯಾರಪ್ಪ ಅಂದ್ರೆ ಅದು ದೇವ್ರು ಮಾತ್ರ. ಇನ್ ಬೇರೆಯವ್ರನ್ನೆಲ್ಲ ಹೇಳಕ್ಕಾಗಲ್ಲ. ಹಾಗಾಗಿ ನೀವು ಚಿಂತೆ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. 2ನೇ ಮನೆಯಲ್ಲಿ ಕುಜ ಇದ್ದಾನೆ. ಇದು ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಸಂಗಾತಿ ಬಗ್ಗೆ ಚಿಂತೆ ಇರುತ್ತೆ. ಅವರ ಆರೋಗ್ಯದಲ್ಲಿ ಏನೋ ಟೆನ್ಷನ್ ಅಥವಾ ಏನೋ ಸಮಸ್ಯೆ, ಅವ್ರ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗ್ತದೆ, ಅಥವಾ ಅವ್ರಿಗೆ ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತದೆ, ಏನೋ ಒಂದು ನಿಮ್ಮ ಸಂಗಾತಿಯ ಬಗ್ಗೆ ನಿಮ್ಗೊಂದು ಚಿಂತೆ ಇರುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಸಾಧಾರಣ ಫಲ ಅಂತ ಹೇಳ್ಬೋದು. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಚೆನ್ನಾಗಿದೆ. ಯಾಕೆಂದ್ರೆ ಸಪ್ತಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಪಾಲುದಾರರಿಂದ ನಿಮಗೆ ಹಣಕಾಸಿನ ಲಾಭ ಆಗತ್ತೆ. ಹಾಗಾಗಿ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟನೇ. ಕೆಲಸ ಹೋಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಅಥವಾ ಕೆಲಸದಲ್ಲಿ ವಿಪರೀತ ಸಮಸ್ಯೆಗಳು, ತುಂಬಾ ಕಷ್ಟ ಆಗ್ತಾ ಇದೆ. ನಿಮಗೆ ಅನ್ಸುತ್ತೆ ನಾನು ಈ ಕೆಲಸ ಬಿಟ್ಬಿಡ್ಲಾ, ಬೇರೆ ಕೆಲಸ ನೋಡ್ಕೊಳ್ಳ ಅಂತ ಅನ್ಸುತ್ತೆ. ಬಟ್ ನಾನ್ ನಿಮ್ಗೆ ಏನ್ ಸಲಹೆ ಕೊಡ್ತೀನಿ ಅಂದ್ರೆ, ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರೋವರೆಗೂ ನಿಮ್ಗೆ ಈ ಸಂಕಷ್ಟಗಳೆಲ್ಲ, ಅವನು ತುಲಾ ರಾಶಿಗೆ ಬಂದ್ಮೇಲೆ ಈ ಕಷ್ಟಗಳಿಂದ ಅವನು ನಿಮ್ಮನ್ನ ಪಾರ್ ಮಾಡ್ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಈಗಿರುವ ಕೆಲಸದಲ್ಲೇ ಇರಿ. ಖಂಡಿತವಾಗ್ಲು ನಿಮ್ಗೆ ಏನಾದ್ರೂ ಆತರ ಒಳ್ಳೆ ಅವಕಾಶ ಸಿಕ್ಕಿದ್ರು ಕೂಡ ಅದು ತುಲಾ ರಾಶಿಗೆ ಶುಕ್ರ ಬಂದ ಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಕೆಲಸದ ವಿಷಯದಲ್ಲಿ ಹೊಸ ನಿರ್ಧಾರಗಳನ್ನ ತಗೊಳ್ಳುವಂತ ಸಮಯ ಅಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಏನು ಸಮಸ್ಯೆಗಳಿಲ್ಲ, ಆದ್ರೆ ವರ್ಕ್ ಪ್ರೆಷರ್ ಇರುತ್ತೆ. ತುಂಬಾ ವರ್ಕ್ ಪ್ರೆಷರ್, ಜವಾಬ್ದಾರಿ, ನಿಮ್ಗೆ ಕಷ್ಟ ಅನ್ನಿಸ್ತಿರುತ್ತೆ. ನೀವು ಮಾಡಕ್ ಆಗದಿರುವಂತ ಕೆಲಸ ಏನಲ್ಲ. ಮುಂಚೆ ಎಲ್ಲ ನೀವು ಇಂಥ ಜವಾಬ್ದಾರಿಗಳನ್ನ ತಗೊಂಡಿದ್ದೀರಿ, ಆದ್ರೆ ಈ ವಾರದಲ್ಲಿ ನಿಮ್ಗೆ ಕಷ್ಟ ಅನಿಸ್ತಿರುತ್ತೆ. ಯಾಕಂದ್ರೆ ಮನಸ್ಸು ಭಾರವಾದಾಗ ಎಲ್ಲವೂ ಭಾರ ಅನ್ಸುತ್ತೆ. ಹಾಗೆ ನಿಮ್ಮ ಮನಸ್ಸು ಸ್ವಲ್ಪ ಭಾರವಾಗಿರುತ್ತೆ ಈ ವಾರದಲ್ಲಿ. ಹಾಗಾಗಿ ಎಲ್ಲಾನು ತುಂಬಾ ಕಷ್ಟದಿಂದ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ. ಅಷ್ಟೇ, ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ. ಆ ಲಕ್ಷ್ಮಿನೇ ನಿಮ್ಗೆ ಧೈರ್ಯ, ಸ್ಥೈರ್ಯ, ಅಭಯ ಎಲ್ಲವನ್ನೂ ಕೊಡ್ತಾಳೆ. ಹಾಗಾಗಿ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಲಕ್ಷ್ಮಿ ಹೃದಯವನ್ನ ಹೇಳ್ತೀನಿ. ಹೃದಯಕ್ಕೆ ಆನಂದವನ್ನ ಕೊಡುವಂತಹ ಶ್ಲೋಕ ಯಾವ್ದಂದ್ರೆ ಲಕ್ಷ್ಮಿ ಹೃದಯ. ಇದನ್ನ ಒಂದು ವಾರ ಕಂಟಿನ್ಯೂಸ್ ನೀವು ಕೇಳಿಸ್ಕೊಳ್ತಾ ನೋಡಿ, ಎಷ್ಟು ಆನಂದ ಸಿಗುತ್ತೆ. ಎಂಥ ದುಃಖದಲ್ಲಿದ್ರೂ ಕೂಡ ಆ ಸಮಯದಲ್ಲಿ ನಿಮ್ಗೆ ಆ ದುಃಖವನ್ನೆಲ್ಲ ನಿವಾರಣೆ ಮಾಡುತ್ತೆ. ರಾತ್ರಿ ನಿದ್ರೆ ಬರಲ್ಲ, 108 ಚಿಂತೆ ಅಂತ ಹೇಳ್ತಾರಲ್ಲ, ಅವರು ಈ ಲಕ್ಷ್ಮಿ ಹೃದಯನ್ನ ಪ್ಲೇ ಮಾಡಿ ಅದನ್ನ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ. ಅಂದ್ರೆ ಹೃದಯದಲ್ಲಿ ಎಷ್ಟು ದುಃಖಗಳಿರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ. ಇಂತಹ ಒಂದು ಶಕ್ತಿ ಈ ಶ್ಲೋಕಕ್ಕಿದೆ. ಹಾಗೆ ಇದನ್ನ ಹೇಳ್ಕೊಳ್ಳಿ. ಆಮೇಲೆ ತಪ್ಪದೆ ಈ ವಾರ ಶುಕ್ರವಾರ ಅವರೇಕಾಳು ದಾನ ಕೊಡ್ಲೇಬೇಕು. ಡೈಲಿ ತೆಗೆದಿಟ್ಟು ಶುಕ್ರವಾರ ಕೊಟ್ಟರು ಓಕೆ, ಇಲ್ಲಾಂದ್ರೆ ಶುಕ್ರವಾರ ಮಾತ್ರ ತಗೊಂಡೋಗಿ ದೇವಸ್ಥಾನ ಕೊಟ್ಟರು ನಡೆಯುತ್ತೆ. ಇನ್ನು ಬುಧ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ಫೈನಾನ್ಷಿಯಲಿ ಸ್ವಲ್ಪ ಖರ್ಚಿರುತ್ತೆ, ಬಟ್ ತುಂಬಾ ಆರ್ಥಿಕ ಸಂಕಷ್ಟಗಳೇನಿಲ್ಲ. ಇನ್ನು ಪ್ರಾಪರ್ಟಿ ಸೇಲ್ ಮಾಡೋ ವಿಚಾರ ಅಂತ ಬಂದಾಗ ಚೆನ್ನಾಗಿದೆ ಈ ವಾರದಲ್ಲಿ. ತಗೊಳ್ಳೋದಕ್ಕೆ ಬೇಡ, ಯಾಕಂದ್ರೆ ಇಲ್ಲಿ ಕೇತು ಗ್ರಹ 4ನೇ ಮನೇಲಿ ಇದ್ದಾನೆ. ತಗೊಳ್ಳೋದು ಅಂತ ಬಂದಾಗ ಏನೋ ಒಂದು ವಿಘ್ನಗಳು, ಅಡೆತಡೆಗಳು ಬರುತ್ತೆ.
ಹಾಗಾಗಿ ಸೇಲ್ ಮಾಡೋದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಅಷ್ಟೇನೋ ಶುಭವಾದ ಸಮಯ ಅಲ್ಲ, ವಿದ್ಯಾರ್ಥಿಗಳಿಗೂ ಅಷ್ಟೇ ಓದೋದ್ರ ಕಡೆ ಗಮನ ಇರೋದಿಲ್ಲ. ಅವರು ವಿದ್ಯಾರ್ಥಿಗಳು ತಪ್ಪದೆ ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ ಈ ವಾರದ ಶುಕ್ರವಾರ ಅವರೇಕಾಳು ಹೆಸರು ಕಾಳು ಎರಡನ್ನೂ ದೇವಸ್ಥಾನಕ್ಕೆ ಕೊಡ್ಬೇಕು. ಇದೆರಡು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿದ್ದಾನೆ. ಬಟ್ ಈ ವಾರದಲ್ಲಿ ಬುಧ ಹಸ್ತ ಆಗಿರ್ತಾನೆ. 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಸ್ವಲ್ಪ ಕೆಲಸದ ಹೊರೆ ಇರುತ್ತೆ, ಕೆಲಸದ ಒತ್ತಡ ಇರುತ್ತೆ. ಯಾಕಂದ್ರೆ ಕುಜ ಅಂದ್ರೇನೆ ಫಾಸ್ಟ್, ಅಂದ್ರೆ ದೈಹಿಕವಾಗಿ ಹೆಚ್ಚು ಶ್ರಮವನ್ನ ನೀವು ಪಡ್ಬೇಕು, ಕೆಲಸ ಮಾಡ್ಬೇಕು, ಅಥವಾ ನಿಮ್ಮ ತಲೆಗೆ ಕೆಲಸ ಕೊಡ್ಬೇಕು ಅನ್ನೋದನ್ನ ತೋರಿಸ್ತಾನೆ. ಹಾಗಾಗಿ ತುಂಬಾ ಜವಾಬ್ದಾರಿಗಳಿರುತ್ತೆ ಕೆಲಸದಲ್ಲಿ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಸ್ಟ್ರೆಸ್, ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ ಈ ವಾರದಲ್ಲಿ. ಆದ್ರೆ ನಿಮ್ಮ ಲಗ್ನಾಧಿಪತಿ ಚೆನ್ನಾಗಿದ್ರೆ ಅಥವಾ ನಿಮ್ ರಾಶಿಯಾಧಿಪತಿ ಚೆನ್ನಾಗಿದ್ರೆ ನಿಮ್ಗೆ ಯಾವ್ದು ಕಷ್ಟ ಅನ್ಸಲ್ಲ. ಈ ಕಷ್ಟ ಅನ್ನೋದು ಫಸ್ಟ್ ಬರೋದು ಮನಸ್ಸಿಗೆ. ನಿಮ್ಮ ಮನಸ್ಸು ಕಷ್ಟ ಆದಾಗ ದೇಹಕ್ಕೂ ಕಷ್ಟ ಆಗ್ಬಿಡುತ್ತೆ. ಇವಾಗ ಯಾವ ಕೆಲಸ ಮಾಡಕ್ಕೂ ಮನಸ್ಸಿಲ್ಲ ಅಂದಾಗ ನಿಮ್ಗೆಲ್ಲ ಪ್ರತಿಯೊಂದು ಕೆಲಸನೂ ಭಾರವಾದ ರೀತಿಯಲ್ಲಿ ಮಾಡ್ತೀರ, ಕಷ್ಟ ಅನ್ನೋದು. ಅದೇ ಆಕ್ಟಿವ್ ಆಗಿದ್ದಾಗ ಎಲ್ಲ ಕೆಲಸನೂ ಸುಲಭವಾಗಿ ಮಾಡ್ಬಿಡ್ತೀರಾ. ನೋಡಿ, ಮನಸ್ಸಿನ ಮೇಲೆ ಡಿಪೆಂಡ್ ಇದೆಲ್ಲ. ಹಾಗಾಗಿ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ. ಮನಸ್ಸು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅವನು ಯಾವ ಕಾಯಿಲೆನೂ ಬರಲ್ಲ, ಬಂದ್ರು ಬೇಗ ವಾಸಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಹಸ್ತ ಆಗಿರೋದ್ರಿಂದ ನಿಮ್ಗೆ ಎಲ್ಲದೂ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಸ್ವಲ್ಪ ಕಷ್ಟ ಅನ್ಕೊಂಡೆ ಮಾಡ್ತಾ ಇರ್ತೀರ ಕೆಲಸಗಳನ್ನ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಪರವಾಗಿಲ್ಲ, ತುಂಬಾ ಏನ್ ಚೆನ್ನಾಗಿದೆ ಅಂತಲ್ಲ, ಪರವಾಗಿಲ್ಲ. ಯಾಕಂದ್ರೆ ಲಾಭಾಧಿಪತಿ ನಿಮ್ ರಾಶಿಯಲ್ಲಿ ಇದಾನಲ್ವಾ, ಹಾಗಾಗಿ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ 2ಯ ಭಾವದಲ್ಲಿದ್ದಾನೆ. ಹಾಗಾಗಿ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ 3ಯ ಭಾವಾಧಿಪತಿಯಾದಂತಹ ರವಿಗ್ರಹ 3ಯದಲ್ಲೇ ಇದ್ದಾನೆ. ಹಾಗಾಗಿ ಚೆನ್ನಾಗಿದೆ. ಸಹೋದರರ ವಿಷಯವಾಗಿ ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ದುಃಖ, ಏನೋ ಒಂದು ಟೆನ್ಷನ್ ಇದು ಕಂಡು ಬರುವಂತ ಸಾಧ್ಯತೆ ಇದೆ ನಿಮ್ಮ ಸಹೋದರ ಅಥವಾ ಸಹೋದರಿ ಇವರ ವಿಚಾರವಾಗಿ. ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ, ಬಟ್ ಏನಾಗ್ಬೇಕೋ ಅದಾಗ್ತಾ ಇರತ್ತೆ. ಬಟ್ ಏನೋ ಒಂದು ಈ ಅವ್ರ ವಿಷಯದಲ್ಲಿ ಏನೋ ಒಂದು ಬೇಸರ, ಏನೋ ಒಂದು ದುಃಖ, ಈ ತರದ್ದೇನೋ ಒಂದು ಕಂಡು ಬರುತ್ತೆ. ಚತುರ್ಥ ಭಾವದಲ್ಲಿ ಶುಕ್ರನು ನೀಚನಾಗಿದ್ದಾನೆ. ಚತುರ್ಥಾಧಿಪತಿ 2ಯದಲ್ಲಿದ್ದಾನೆ, ಬಟ್ ಹಸ್ತನಾಗಿದ್ದಾನೆ. ಚತುರ್ಥದಲ್ಲಿ ಶುಕ್ರನು ನೀಚನಾಗಿದ್ದಾನೆ. ಹಾಗಾಗಿ ಈ ಸೈಟು, ಮನೆ, ವಾಹನ ತಗೊಳ್ಳೋದು, ಈ ತರದ್ದೇನು ನಿರ್ಧಾರಗಳನ್ನ ಈ ವಾರದಲ್ಲಿ ತಗೊಳ್ಬೇಡಿ. ಸೇಲ್ ಮಾಡೋದಕ್ಕೂ ಇದು ಒಳ್ಳೆ ಟೈಮ್ ಅಲ್ಲ. ಯಾಕೆಂದ್ರೆ ಚತುರ್ಥದಲ್ಲಿ ಶುಕ್ರ ಇದ್ದಾನೆ ಅಂತಂದ್ರೆ ಒಳ್ಳೆ ಬೆಲೆಗೆ ಹೋಗಲ್ಲ, ಏನೋ ತುಂಬಾ ಕಡಿಮೆ ಬೆಲೆಗೆ ಸೇಲ್ ಆಗುವಂಥದ್ದು, ಅಥವಾ ಏನೋ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗುವಂಥದ್ದು. ತಗೊಳ್ಳೋ ವಿಚಾರ ಅಂತ ಬಂದಾಗ್ಲೂ ಕೂಡ ಅಲ್ಲಿ ಏನೋ ಮೋಸ ಆಗ್ಬೋದು. ಹಾಗಾಗಿ ಆ ಪ್ರಾಪರ್ಟಿ ವಿಷಯದಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬಿಡಿ. ತಗೊಳ್ಳೋದು, ಮಾರೋದು, ಈ ತರದ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಆ ಸಮಸ್ಯೆಗಳು ಈ ವಾರ ಹಾಗೆ ಮುಂದುವರಿಯುತ್ತೆ, ಅಥವಾ ಸಮಸ್ಯೆ ಜಾಸ್ತಿನೂ ಆಗ್ಬೋದು. ಯಾಕಂದ್ರೆ 9ನೇ ಮನೆ ಅಧಿಪತಿ ಶನಿ ಗ್ರಹದ ಮೇಲೆ ನೀಚ ಶುಕ್ರನ ದೃಷ್ಟಿ ಇದೆ. ಹಾಗೆ 9ನೇ ಮನೆಯಲ್ಲಿ ರಾಹು ಇದ್ದಾನೆ. ಆ ಸಮಸ್ಯೆನ ಹಾಗೆ ಜಾಸ್ತಿ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಇನ್ನು ನಿಮ್ಗೆ ಪಂಚಮಾಧಿಪತಿ ಶುಕ್ರನೇ. ಶುಕ್ರ ನೀಚನಾಗಿದ್ದಾನೆ, ಬಟ್ 2ನೇ ಮನೆಯಲ್ಲಿ ಗುರು ಇದ್ದಾನೆ. ನೋಡಿ, ರಾಶ್ಯಾಧಿಪತಿ ಬುಧನೊಟ್ಟಿಗೆ ಗುರು ಇರೋದ್ರಿಂದ ನಾನು ಓದ್ಬೇಕು, ನಾನು ಓದ್ಲೇಬೇಕು ಅನ್ನೋ ಜವಾಬ್ದಾರಿ, ಹಠ ಇರುತ್ತೆ. ಯಾಕಂದ್ರೆ ರಾಶಿಯಲ್ಲಿ ಕುಜನು ಕೂಡ ಇದ್ದಾನಲ್ಲ, ಅವನು ಹಠವನ್ನ ಕೊಡ್ತಾನೆ. ಆದ್ರೆ ನೀವು ಓದೋದಕ್ಕೆ ಅಂತ ಕೂತ್ಕೊಂಡಾಗೆಲ್ಲ ಏನಾದ್ರೂ ವಿಘ್ನಗಳು ಬರ್ತಾ ಇರುತ್ತೆ. 5ನೇ ಮನೆ ಅಧಿಪತಿ ನೀಚನಾಗಿರೋದ್ರಿಂದ ಓದಕ್ಕೆ ಅಂತ ಪುಸ್ತಕ ತಗೊಳ್ತೀರಾ, ಏನೋ ಒಂದು ಸಮಸ್ಯೆ, ಏನೋ ಕಿರಿಕಿರಿ, ಮನಸ್ಸಿನಲ್ಲಿ ಗೊಂದಲಗಳು ಈ ತರ ಆಗ್ತಾ ಇರುತ್ತೆ. ಆದ್ರೆ ತುಂಬಾ ಶ್ರಮ ಪಟ್ಟು ಶತಾಯಗತಾಯ ನಾನು ಓದ್ಲೇಬೇಕು ಅಂತ ಕೂತ್ಕೊಳ್ತೀರಾ, ಈ ಪ್ರಾಬ್ಲಮ್ ಆಗತ್ತೆ. ಇದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಪರಿಹಾರ ಬರೀ ವಿದ್ಯಾರ್ಥಿಗಳಲ್ಲ, ಮಿಥುನ ರಾಶಿಯವರು ಎಲ್ಲರೂ ಕೂಡ ಮಾಡ್ಬೇಕಾಗಿರೋ ಪರಿಹಾರ. ಯಾಕಂದ್ರೆ ನಿಮ್ ರಾಶ್ಯಾಧಿಪತಿ ಬುಧ ಹಸ್ತನಾಗಿದ್ದಾನೆ, ಅವನಿಗೆ ಪರಿಹಾರ ಮಾಡ್ಲೇಬೇಕು. ಹಾಗೆ ಶುಕ್ರನಿಗೂ ಪರಿಹಾರವನ್ನ ಮಾಡ್ಲೇಬೇಕು. ಈ ವಾರದ ಶುಕ್ರವಾರ ಅವರೇಕಾಳು, ಹೆಸರು ಕಾಳು, ಇದು 2 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ವಿಷ್ಣು ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರ, ಈ 2 ಅಷ್ಟೋತ್ತರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ನೋಡಿ, ಅಷ್ಟೋತ್ತರಗಳನ್ನ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗೋದಿಲ್ಲ ನಿಮ್ಗೆ ಕಲಿಯೋದು ಅಂತ ಹೇಳಿ. ಒಂದೇ ವೇನಲ್ಲಿ ಇರುತ್ತೆ. ಕೆಲವೊಂದು ನೋಡಿ, ಬೇರೆ ಶ್ಲೋಕಗಳಾದ್ರೆ ಅಲ್ಲಿ ಒಂದು ದೀರ್ಘ, ಮತ್ತೆ ಹ್ರಸ್ವ ಸ್ವರ, ದೀರ್ಘ ಸ್ವರ, ಮತ್ತೆ ಅಲ್ಪಪ್ರಾಣ, ಮಹಾಪ್ರಾಣ, ಇದನ್ನೆಲ್ಲ ಈ ಮಹಾಪ್ರಾಣ, ಅಲ್ಪಪ್ರಾಣ ಎಲ್ಲ ಕರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು ಕಲಿಯೋದಕ್ಕೆ, ಅಥವಾ ಕಲಿಯೋಕ್ ಸರಿಯಾಗಿ ಗೊತ್ತಿಲ್ಲದೆ ತಪ್ಪು ಹೇಳ್ಬೋದು. ಹಾಗಾಗಿ ನಿಮ್ಗೆ ಅಷ್ಟೋತ್ತರಗಳನ್ನ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಅಷ್ಟೋತ್ತರಗಳನ್ನ ನೀವು ಬೇಗ ಕಲಿಬಹುದು, ಒಂದೇ ಲೆವೆಲ್ ಅಲ್ಲಿ ಇರುತ್ತೆ.
ಹಾಗಾಗಿ ಅದನ್ನ ನೀವು ಹೇಳ್ಕೊಳ್ಳಿ. ಅಷ್ಟೋತ್ತರಗಳಂದ್ರೇನು? ದೇವಿಯ 108 ನಾಮಗಳು ಇದೆ. ಶಿವನಿಗೂ ಅಷ್ಟೋತ್ತರ ಇದೆ ಅಲ್ವಾ, ಗಣಪತಿಗೂ ಅಷ್ಟೋತ್ತರ ಇದೆ. ಅವನ 108 ನಾಮಗಳಿಂದ ಅವನನ್ನ ಸ್ತುತಿಸುವಂಥದ್ದು. ಈಗ 108 ಅಷ್ಟೋತ್ತರ ಹೇಳ್ಕೊಂಡು ಶಿವನಿಗೆ ಅಭಿಷೇಕ ಮಾಡ್ತಾರೆ, 108 ಅಷ್ಟೋತ್ತರ ಹೇಳ್ಕೊಂಡು ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡ್ತೀರಾ. ಅಂದ್ರೆ ಅವಳನ್ನ ಹೊಗಳುತ್ತಾ ಅವಳ ನಾಮವನ್ನ ಸ್ಮರಣೆ ಮಾಡುತ್ತಾ ನೀವು ಕುಂಕುಮಾರ್ಚನೆ ಮಾಡ್ತೀರಾ. ಅಂದ್ರೆ ಅರ್ಪಣಾ ಮನೋಭಾವನೆ. ಈ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಅನ್ನೋದೇ ಅರ್ಪಣ ಮನೋಭಾವದಿಂದ. ನಾನು ಏನನ್ನ ಅರ್ಪಿಸ್ತೀನಿ, ನೀವೇನು ಕೊಡಕ್ಕಾಗಲ್ಲ. ಇವಾಗ ನೀವೇನೇ ನೈವೇದ್ಯ ಇಟ್ರು ಎಲ್ಲವೂ ಪರಮಾತ್ಮ ಕೊಟ್ಟಿದೆ. ನೀವ್ ಏನನ್ನ ಕೊಡ್ಬೋದು ಅಂದ್ರೆ ಭಕ್ತಿಯನ್ನ ಕೊಡ್ಬೋದು. ಹೇಗ್ ಕೊಡ್ಬೋದು? ಈ ಭಕ್ತಿಯನ್ನ ಅರ್ಪಿಸುವ ರೂಪವೇ ಈ ಅರ್ಚನೆ. ಕುಂಕುಮಾರ್ಚನೆ ಮಾಡ್ತಾ ಪುಷ್ಪವನ್ನ ನೋಡಿ, ಹೃದಯ ಕಮಲ ಅಂತ ಹೇಳ್ತೀವಿ ಅಲ್ವಾ, ಪುಷ್ಪ ಹೃದಯಕ್ಕೆ ಸಮಾನ ಪುಷ್ಪ. ಸೊ ನನ್ನ ಹೃದಯದಿಂದ ಭಕ್ತಿಯನ್ನ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ಪರಮಾತ್ಮ ಅಂತ ಹೇಳಿ ಕೊಡೋದು. ಇದರ ಮೌಲ್ಯವೇ ಕೆಲವರಿಗೆ ಗೊತ್ತಿಲ್ಲ. ಕುಂಕುಮಾರ್ಚನೆ ಅದು ಕೂಡ ತಮ್ಮ ಬೇಡಿಕೆಗಳನ್ನು ಈಡೇರಿಸು ಅಮ್ಮ ಅಂತ ಹೇಳಿ, ಇದೊಂದು ರಾಜಸ ಭಕ್ತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಗಂಧದ ಅಭಿಷೇಕ ಮಾಡೋದು ಕೂಡ ಪರಮಾತ್ಮನಿಗೆ ಸಂತೃಪ್ತಿ ಆಗಲಿ ಅಂತ ಹೇಳಿ. ಹಾಗಾಗಿ ನಿಮ್ ಕೈಲಾದ್ರೆ ಪ್ರತಿದಿನ ಕುಂಕುಮಾರ್ಚನೆ ಮಾಡಿ ಮಹಾಲಕ್ಷ್ಮಿಗೆ. ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರ ಮತ್ತೆ ವಿಷ್ಣುವಿನ ಅಷ್ಟೋತ್ತರ ನೋಡಿ, ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಂಡು ಪುಷ್ಪಾರ್ಚನೆ ಮಾಡಿ, ತುಂಬಾ ಒಳ್ಳೇದು. ವಿಷ್ಣುವಿಗೆ ಪುಷ್ಪಾರ್ಚನೆ ಅಲಂಕಾರ ಪ್ರಿಯ ಅವನು, ಹಾಗಾಗಿ ಪುಷ್ಪಾರ್ಚನೆ ಮಾಡಿ, ತುಂಬಾ ಒಳ್ಳೇದು. ಇಲ್ಲ ನಂಗೆ ಇಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಷ್ಟೋತ್ತರ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಟೈಮ್ ಇಲ್ಲ ಅನ್ನೋದು ಏನಿಲ್ಲ. ಈಗ ವಿಷ್ಣುವಿಗೆ ಪುಷ್ಪಾರ್ಚನೆ, ಲಕ್ಷ್ಮಿಗೆ ಕುಂಕುಮಾರ್ಚನೆ ಅಂತ ತಗೊಂಡ್ರೆ ಇದರಲ್ಲಿ ನಿಮ್ಗೆ ಎಷ್ಟು ಟೈಮ್ ಹೋಗ್ಬೋದು ಅಂದ್ರೆ ಹಬ್ಬಬ್ಬ ಅಂದ್ರೆ 10 ರಿಂದ 15 ನಿಮಿಷ. ಈ 10 ರಿಂದ 15 ನಿಮಿಷ ನೀವೆಲ್ಲೂ ವೇಸ್ಟ್ ಮಾಡೋದಿಲ್ವಾ? ಬೆಳಗ್ಗೆ ಆಗದೆ ಹೋದ್ರೆ ಸಂಜೆ ಸ್ನಾನ ಮಾಡಿ ಗೋಧೂಳಿ ಸಮಯದಲ್ಲಿ ಮಾಡಬಹುದು. ಮಾಡಬೇಕು ಅನ್ನೋ ಭಕ್ತಿ ಇದ್ರೆ ಖಂಡಿತ ಆಗುತ್ತೆ. ಮಾಡೋ ಮನಸ್ಸಿಲ್ಲ ಅಂದಾಗ ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋದೆಲ್ಲ ಕಾರಣ ಬರುತ್ತೆ. ಬಟ್ ಕಾರಣವನ್ನ ಹುಡುಕೋದ್ ಬೇಡ. ಆದಷ್ಟು ಪೂಜೆಯನ್ನ ಮಾಡಿ. ಸಂಕಟ ಬಂದಾಗ ಮಾಡೋದಲ್ಲ, ಯಾವಾಗ್ಲೂ ಮಾಡ್ತಾ ಇರ್ಬೇಕು. ನೀವ್ ಯಾವಾಗ್ಲೂ ಮಾಡ್ತಿದ್ರೆ ನಿಮ್ಮ ಸಂಕಷ್ಟದಲ್ಲಿ ನೀವು ಕೇಳದೆ ಇದ್ರು ಪರಮಾತ್ಮ ನಿಮ್ಮನ್ನ ಕಾಪಾಡ್ಬಿಡ್ತಾನೆ. ಅವಾಗೆಲ್ಲ ಮಾಡಿರ್ತೀರಲ್ಲ ದೇವರ ಆರಾಧನೆ, ಅಲ್ಲಿ ಕಾಪಾಡ್ತಾನೆ. ಅಯ್ಯೋ ಕಷ್ಟ ಅಂದ್ಬಿಟ್ಟು ನೀವು ಯಾವತ್ತೂ ದೇವ್ರ ಕಡೆಗೆ ಮುಖ ಮಾಡಿ ನೋಡದೇ ಇರೋರು ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಓಡೋದ್ರೆ ಪ್ರಯೋಜನ ಇಲ್ಲ. ಓ ಈಗ ನನ್ ನೆನಪಾಯ್ತಾ ಅಂತಾನೆ ದೇವರು. ಏನಂತ ಉತ್ತರ ಕೊಡ್ತೀರಾ? ಅದಕ್ಕೆ ಕೆಲವರೆಲ್ಲ ಹೀಗ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ದೆ ಅಷ್ಟೇನೆ. ಮಿಥುನ ರಾಶಿಯವರು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ತಪ್ಪದೆ ಈ ವಾರದ ಬುಧವಾರ ಅಥವಾ ಶುಕ್ರವಾರ ಹೆಸರು ಕಾಳು ಅವರೆಕಾಳು ದಾನ ಕೊಡಬೇಕು. ಇಲ್ಲ ಅಂದ್ರೆ ಎಜುಕೇಶನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳಿದೆ. ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿಯಲ್ಲೇ ಗುರುಗ್ರಹ ಇದ್ದಾನೆ. ಇಷ್ಟು ದಿನ ಅಸ್ತನಾಗಿದ್ದ, ಬಟ್ ಈ ವಾರದಲ್ಲಿ ಗುರು ಅಸ್ತ ಆಗಿರೋದಿಲ್ಲ. ಇದೊಂದು ಸಮಾಧಾನ. ದೈವ ಕಾರ್ಯಗಳು, ಶುಭ ಕಾರ್ಯಗಳು ಅಂತ ಏನಾದ್ರೂ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹೋದ ವಾರ ಎಲ್ಲ ಅಡೆತಡೆಗಳಾಗ್ತಾ ಇತ್ತು. ಆದ್ರೆ ಈ ವಾರದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ಯಾಕೆಂದ್ರೆ ಅಸ್ತನಾಗಿರೋದಿಲ್ಲ ಗುರುಗ್ರಹ ಒಂದು. ಹಾಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಯಾಕಂದ್ರೆ ಧನಾಧಿಪತಿಯಾದಂತಹ ಸೂರ್ಯ ಗ್ರಹ ಧನಸ್ಥಾನದಲ್ಲೇ ಇರ್ತಾನೆ. ಕೇತುನು ಇದ್ದಾನೆ, ಆದ್ರೆ ಅವನ ಮನೆಯಲ್ಲಿ ಅವನಿದ್ದಾಗ ತುಂಬಾ ಪ್ರಬಲನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಕೆಲಸ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದಾರಲ್ಲ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ಚೆನ್ನಾಗಿದೆ ಅಭಿವೃದ್ಧಿ. ಹಾಗೆ ಏನು ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. 2ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಕೆಲವರ ಹತ್ರ ನೀವು ನೇರವಾಗಿ ಮಾತಾಡಿ ಸ್ವಲ್ಪ ನಿಷ್ಠೂರವಾಗಿ ಮಾತಾಡುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇಲ್ಲಿ ಮಾತು 2ನೇ ಮನೆಯಲ್ಲಿ ರವಿ ಇದ್ದಾನೆ, ಅವನ ಜೊತೆನಲ್ಲಿ ಕೇತು ಗ್ರಹ ಇದ್ದಾನೆ. ಕೇತು ಏನ್ ತೋರಿಸ್ತಾನೆ ಅಂತಂದ್ರೆ ಆ ಸಂಬಂಧವನ್ನ ಕಟ್ ಮಾಡೋದು. ಅಂದ್ರೆ ನಿಮ್ಮ ಮಾತಿನಿಂದ ಸಂಬಂಧವನ್ನ ದೂರ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ನೋಡಿ, ಏನ್ ಹೇಳ್ತಿರೋ ಅದನ್ನೇ ಸೌಮ್ಯವಾಗಿ ಒಳ್ಳೆ ರೀತಿಯಲ್ಲಿ ಹೇಳಿ. ಅವ್ರು ತಪ್ಪಿದ್ರು ಕೂಡ ಅದನ್ನ ಒಳ್ಳೆ ರೀತಿನಲ್ಲಿ ಹೇಳಿ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು 3ಯ ಭಾವಾಧಿಪತಿ ಬುಧ ಗ್ರಹ ಅಸ್ತನಾಗಿ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಇನ್ನೇನು ಅವಕಾಶ ಸಿಕ್ಬಿಡ್ತು ಅನ್ನೋ ಅಷ್ಟರಲ್ಲಿ ಸಿಗಲಿಲ್ಲ ಅನ್ನುವಂಥ ನಿರಾಸೆ ಕಾದಿದೆ ಈ ವಾರದಲ್ಲಿ. ಇನ್ನೇನು ನಾನು ಹೋಗ್ತೀನಿ ಬೇರೆ ದೇಶಕ್ಕೆ, ಎಜುಕೇಶನ್ಗೋಸ್ಕರನೋ ಜಾಬ್ಗೋಸ್ಕರನೋ ವಿದೇಶಕ್ಕೆ ಹೋಗೋ ಅವಕಾಶ ಸಿಕ್ಕಿದೆ, ಇನ್ನೇನು ಹೋಗ್ತೀನಿ ಅಂತ ಖುಷಿ ಪಡ್ತಾ ಇದ್ರಿ ಅನ್ಕೊಳ್ಳಿ. ಕರ್ಕಾಟಕ ರಾಶಿಯವರು ಕೈ ತಪ್ಪಿ ಹೋಗುವ ಸಾಧ್ಯತೆಗಳಿದೆ. ಯಾಕಪ್ಪ ಅಂದ್ರೆ 12ನೇ ಮನೆ ಅಧಿಪತಿ ಅಸ್ತನಾಗಿದ್ದಾನೆ. ವಾಸಸ್ಥಾನ ಅಂತ ಬಂದಾಗ 4ನೇ ಮನೆ ಹೇಳ್ತೀವಿ. 4ನೇ ಮನೆ ಅಧಿಪತಿ ಕೂಡ ನೀಚನಾಗಿದ್ದಾನೆ. ಇನ್ನು ಆಸ್ತಿ, ಮನೆ, ಭೂಮಿ ಇತ್ಯಾದಿ ವಿಚಾರಗಳಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ.
4ನೇ ಮನೆ ಅಧಿಪತಿ ನೀಚನಾಗಿದ್ದಾನೆ. ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ಕೂಡ ಖರೀದಿ ಮಾಡಬೇಡಿ. ಪ್ರಯಾಣವನ್ನ ಸ್ವಲ್ಪ ಕಮ್ಮಿ ಮಾಡಿ ಈ ವಾರದಲ್ಲಿ. ಪ್ರಯಾಣ ಬೇಡ. ಹತ್ತಿರದ ಪ್ರಯಾಣ ಕೂಡ ಇದ್ರೆ ಮಾತ್ರ. ಈಗ ಡೈಲಿ ಆಫೀಸ್ಗೆ ಹೋಗ್ತೀರಾ ಅಂದ್ರೆ ಅದು ತೊಂದರೆ ಇಲ್ಲ, ಅದನ್ನ ಪ್ರತಿದಿನದ ಪ್ರಯಾಣ ಆಗಿರುತ್ತೆ. ಇಲ್ಲೇ ಹತ್ತಿರದಲ್ಲಿ ಒಂದು 150-200 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಥವಾ ಟ್ರಿಪ್ ಹೋಗಿ ಬರೋಣ, ಅದು ಇದು ಆತರ ಏನು ಪ್ಲಾನ್ ಅನ್ನ ಸದ್ಯಕ್ಕೆ ಈ ವಾರದಲ್ಲಿ ಮಾಡ್ಕೋಬೇಡಿ. ಯಾಕೆಂದ್ರೆ 3ನೇ ಮನೆ ಹತ್ತಿರದ ಪ್ರಯಾಣವನ್ನ ತೋರಿಸುತ್ತೆ. ಅಲ್ಲಿ ನೀಚ ಶುಕ್ರ ಕುತ್ಕೊಂಡಿದ್ದಾನೆ. ಆ ತೃತೀಯಾಧಿಪತಿಯು ಅಸ್ತನಾಗಿ ಕುತ್ಕೊಂಡಿದ್ದಾನೆ. ಏನೋ ಸಮಸ್ಯೆಗಳಾಗಬಹುದು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಸ್ವಲ್ಪ ಆಪತ್ತು ಉಂಟಾಗ್ಬೋದು, ಅಥವಾ ವಾಹನಕ್ಕೆ ತೊಂದರೆ ಆಗ್ಬಹುದು. ವಾಹನ ಅಂದ್ರೆ 4ನೇ ಮನೆ ನೋಡ್ತೀವಿ ನಾವು. ಸೊ ಇದೆಲ್ಲ ಇರೋದ್ರಿಂದ ಈ ವಾರದಲ್ಲಿ ಪ್ರಯಾಣ ಬೇಡ. ದೂರ ಪ್ರಯಾಣನೂ ಬೇಡ, ಹತ್ತಿರದ ಪ್ರಯಾಣನೂ ಬೇಡ. ಆದಷ್ಟು ನೀವು ಪ್ರಯಾಣದಿಂದ ಬೇಡ ಅಂದ್ರೆ ಅನವಶ್ಯಕ ಪ್ರಯಾಣ ಬೇಡ. ಇನ್ನು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ. ತಾಯಿ ಬಗ್ಗೆ ಚಿಂತೆ, ಅವರ ಆರೋಗ್ಯದಲ್ಲಿ ಏನೋ ಏರುಪೇರುಗಳು ಕಂಡು ಬರುತ್ತೆ, ಸಮಸ್ಯೆಗಳಾಗತ್ತೆ, ಅವ್ರಿಗೊಂದು ಚಿಂತೆ ಇರುತ್ತೆ. ಇನ್ನು ಪಂಚಮಾಧಿಪತಿ ಆದಂತಹ ಕುಜಗ್ರಹ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಭವಿಷ್ಯದ ಬಗ್ಗೆನೂ ಕೂಡ ಓವರ್ ಆಗಿ ಥಿಂಕ್ ಮಾಡ್ತೀರಾ. ಮಕ್ಕಳ ಬಗ್ಗೆ ಚಿಂತೆ, ಮಕ್ಕಳಿಂದ ಸ್ವಲ್ಪ ಖರ್ಚುಗಳು, ನಷ್ಟ ಈ ವಾರದಲ್ಲಿ ಆಗತ್ತೆ. ಆದ್ರೆ ಮಕ್ಕಳಿಗೋಸ್ಕರ ಒಂದಿಷ್ಟು ಖರ್ಚುಗಳು ಬರುತ್ತೆ. ನೋಡಿ, 2ನೇ ಮನೆ ಕೇತು ಇರೋದ್ರಿಂದ ಖರ್ಚನ್ನೂ ಮಾಡಿಸ್ತಾನೆ. ಮತ್ತೆ ರವಿ ಇರೋದ್ರಿಂದ ಹೆಂಗೋ ಸ್ವಲ್ಪ ಹಣಕಾಸಿನ ಅನುಕೂಲನೂ ಕೊಡ್ತಾನೆ. ಎರಡೂ ಫಲಗಳು ಬರುತ್ತೆ. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾರವ್ರಿಗೆ ನೋಡಿ, 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಗುರುಗ್ರಹ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಆದ್ರೆ ಕೆಲವೊಂದು ವೈಯಕ್ತಿಕ ಕರ್ತವ್ಯಗಳು ಅಂತ ಇತ್ತು, ನಿಮ್ದೊಂದಿಷ್ಟು ಜವಾಬ್ದಾರಿಗಳಿತ್ತು. ಅದರಲ್ಲಿ ಕೆಲವೊಂದೆಲ್ಲ ಈ ವಾರದಲ್ಲಿ ಮಾಡಿ ಮುಗಿಸ್ಬೇಕು, ನಾನು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತ ಏನೋ ಅನ್ಕೊಂಡಿದ್ರೆ ಅದ್ ಯಾವ್ದು ಕೂಡ ಆಗಲ್ಲ. ಬಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ನಿಮ್ದು ಕೆಲವೊಂದು ವೈಯಕ್ತಿಕ ಕೆಲಸಗಳು ಅಂತಿರುತ್ತಲ್ಲ, ಅದು ಮಾತ್ರ ಆಗೋದಿಲ್ಲ ದಶಮಾಧಿಪತಿ ವ್ಯಯದಲ್ಲಿರೋದ್ರಿಂದ. ಹಾಗಾಗಿ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ಈ ಮಧ್ಯದಲ್ಲಿ ಸ್ವಲ್ಪ 21ನೇ ತಾರೀಕು, 20ನೇ ತಾರೀಕು, 22ನೇ ತಾರೀಕು ಈ 3 ದಿನ ತುಂಬಾ ಬೇಸರದಲ್ಲಿರ್ತೀರಾ. ಏನೋ ಒಂದು ಮನಸ್ಸಿಗೆ ಬೇಸರ, ನೆಗೆಟಿವ್ ಆಲೋಚನೆಗಳು, ಏನೇನೋ ಅನ್ಸೋಕ್ ಶುರುವಾಗುತ್ತೆ. ನಂಗೆ ಯಾರೋ ಏನೋ ಮಾಡಿಸ್ಕೊಟ್ಟಿದಾರನೋ ಈ ತರ ಎಲ್ಲ ಅನ್ಸೋಕ್ ಶುರುವಾಗುತ್ತೆ. ಟೆನ್ಷನ್ ಶುರುವಾಗುತ್ತೆ. ಮನಸ್ಸು ಯಾವುದ್ರ ಮೇಲೂ ಮನಸ್ಸು ಮಾಡಕ್ಕಲ್ಲ. ಇದೊಂದ್ 3 ದಿನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ವಾರದಲ್ಲಿ ಸೋಮವಾರ ಅಕ್ಕಿ ದಾನ ಮಾಡಿ, ಅಕ್ಕಿ ಮತ್ತೆ ತೊಗರಿ ಬೇಳೆ ದಾನ ಮಾಡಿ. ಹಾಗೆ ಶುಕ್ರವಾರ ಅವರೆಕಾಳು, ಹೆಸರು ಕಾಳು ದಾನ ಮಾಡಿ. ಇದು 2 ಪರಿಹಾರವನ್ನ ನೀವು ಮಾಡ್ಕೊಳ್ಳಿ ಈ ವಾರದಲ್ಲಿ. ಅಂದ್ರೆ ತಕ್ಕ ಮಟ್ಟಿಗೆ ಆ ಒಂದು ಕೆಲವೊಂದು ಏನು ಸಮಸ್ಯೆಗಳಾಗತ್ತೆ ಅಂತ ಹೇಳಿದನೋ ಅದೆಲ್ಲ ನಿವಾರಣೆ ಆಗತ್ತೆ. ದೊಡ್ಡ ಮಟ್ಟದಲ್ಲಿ ಏನೋ ಸಮಸ್ಯೆ ಆಗೋದಿಲ್ಲ. ಬಟ್ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದೆ. ಏನೋ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಇದೆಲ್ಲ ಕಂಡು ಬರುತ್ತೆ ಅಷ್ಟೇನೆ. ಕೆಲವರಿಂದ ಬಂಧುಗಳಿಂದ ಸ್ವಲ್ಪ ಬೇಸರ ಆಗುತ್ತೆ. ಬುಧ ಅಸ್ತನಾಗಿರೋದ್ರಿಂದ ಬಂಧುಗಳು ಮಾತಾಡೋ ರೀತಿ, ಏನೋ ನಿಮ್ಮ ಬೆನ್ ಹಿಂದೇನೋ ಮಾತಾಡ್ಕೊಂಡಿದ್ದಾರೆ, ಅದೇನೋ ನಿಮ್ ಕಿವಿ ಬೀಳುತ್ತೆ. ಮಿತ್ರರಿಂದ ಸ್ವಲ್ಪ ಬೇಸರ, ಆಮೇಲೆ ಸಹೋದರರ ವಿಷಯದಲ್ಲೂ ಕೂಡ ನಿಮ್ಗೆ ಬೇಸರ ಆಗತ್ತೆ. ಸೊ ಇದೆಲ್ಲ ಇರೋದ್ರಿಂದ ಆದಷ್ಟು ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ. ಆ ಬೇಸರ ಕಮ್ಮಿ ಆಗತ್ತೆ ಅಷ್ಟೇ. ಬಿಡ ಅಂದ್ರೆ ಅನ್ಕೊಳ್ಳಿ ಬಿಡು, ಹೇಳಿದ್ರೆ ಹೇಳ್ಕೊಳ್ಳಿ ಬಿಡು ಅಂತ ನೀವ್ ಅನ್ಕೋಬೇಕು. ಅದನ್ನ ಜಾಸ್ತಿ ನೀವು ಮನ್ಸಿಗೆ ತಗೊಳಕ್ ಹೋಗ್ಬಾರ್ದು. ಮಾತಾಡ್ತಾ ಇರ್ತಾರೆ, ಮಾತಾಡಕ್ ಅವ್ರಿಗೊಂದ್ ಕಾಲ ಬಂದಿದೆ ಅನ್ಕೊಳ್ಳಿ. ನಾಳೆ ದಿನ ಮಾತನ್ನ ಆಡ್ಲೇಬಾರ್ದು, ಸೈಲೆಂಟ್ ಆಗಿರುವಂತ ಕಾಲನೂ ಬರುತ್ತೆ. ನಿಮ್ಮ ನೋಡಿದ ತಕ್ಷಣ ಸೈಲೆಂಟ್ ಆಗ್ಬಿಡ್ತಾರೆ ಅವ್ರು, ಅಂತ ಕಾಲನೂ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ಬೇಕಷ್ಟೇ. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ನಿಮ್ಮ ರಾಶಿಗೆ ಬಂದಿದ್ದಾನೆ. ಸದ್ಯಕ್ಕೆ ರವಿ ನಿಮ್ಮ ರಾಶಿಗೆ ಬಂದಿರೋದು ಒಂದು ಸಮಾಧಾನಕರವಾದ ವಿಚಾರ. ಯಾಕಂದ್ರೆ ಹೋದ ವಾರ ಎಲ್ಲ ಸೂರ್ಯನು 12ನೇ ಮನೇಲಿ ಇದ್ದಾಗ ಬಹಳ ಕಷ್ಟ ಆಯ್ತು. ಯಾವ ಕೆಲಸಗಳನ್ನು ಶುರು ಮಾಡೋಕ್ ಆಗ್ತಾ ಇಲ್ಲ, ಯಾವ ಕೆಲಸಗಳನ್ನು ಮುಂದುವರ್ಸಕ್ ಆಗ್ತಾ ಇಲ್ಲ, ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಕೆಲವು ಅನಾರೋಗ್ಯ ಸಮಸ್ಯೆಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಈ ತರ ಎಲ್ಲಾ ಸ್ವಲ್ಪ ಸಮಸ್ಯೆಗಳಾಗಿತ್ತು. ಬಟ್ ಈ ವಾರದಲ್ಲಿ ಏನಪ್ಪಾ ಅಂದ್ರೆ ಕೆಲಸನ ಸ್ಟಾರ್ಟ್ ಮಾಡ್ತೀರಾ. ಯಾವುದೋ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡ್ತೀರಾ. ಕೆಲಸದ ವಿಷಯದಲ್ಲಿ ಚೆನ್ನಾಗಿದೆ. ಅದರಲ್ಲೂ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಏನೋ ಒಂದು ಶುರು ಮಾಡ್ಬೇಕು ಅನ್ಕೊಂಡಿದ್ರೆ 108 ವಿಘ್ನಗಳಿತ್ತು. ಬಟ್ ಈ ವಾರದಲ್ಲಿ ವಿಘ್ನಗಳನ್ನೆಲ್ಲ ದಾಟಿ ನಿಮ್ಮ ಒಂದು ವೃತ್ತಿಯನ್ನ, ಕೆಲಸವನ್ನ ಸ್ಟಾರ್ಟ್ ಮಾಡ್ತೀರಾ. ಅದರಿಂದ ಸ್ವಲ್ಪ ಅನುಕೂಲ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ನಂಬಿಕೆ ಬರುತ್ತೆ. ಆದ್ರೆ ಅನುಕೂಲ ಈಗ ಬರಲ್ಲ, ಅದು ನಿಮ್ಗೂ ಗೊತ್ತಿರುತ್ತೆ. ಅದರಿಂದ ಮುಂದೆ ನನಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಬರುತ್ತೆ. ಭವಿಷ್ಯಕ್ಕೆ ಉಪಯುಕ್ತವಾಗುವಂತ ರೀತಿಯಲ್ಲಿ ಒಂದಿಷ್ಟು ಕೆಲಸಗಳು ನಿಮ್ಮಿಂದ ಆಗತ್ತೆ ಈ ವಾರದಲ್ಲಿ. ಅದನ್ನ ಏನ್ ಹೇಳ್ಬೋದು ಗೊತ್ತಾ, ಪೂರ್ವ ತಯಾರಿ ಅಂತ ಅನ್ಕೊಳ್ಳಿ. ಅಲ್ಲ, ಇವಾಗ ಪೂರ್ವ ತಯಾರಿ ಮಾಡ್ಕೊಂಡ್ರೆ ತಾನೆ ನಾಳೆ ನಾವು ಸುಖವಾಗಿರೋದು. ಹಾಗೆ ಪೂರ್ವ ತಯಾರಿ ನಡೆಯುತ್ತೆ. ನೋಡಿ, ಮುಂದಿನ ದಿನಗಳಲ್ಲಿ ಆ ಗ್ರಹಗಳ ಕ್ಯಾಲ್ಕುಲೇಷನ್ ನೋಡಿದಾಗ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ರಾಶಿಗೆ ಬಂದು ಹೋಗ್ತಾನೆ ಗುರುಗ್ರಹ. ಅಲ್ಲಿ ನಿಮಗೆ ಒಂದಷ್ಟು ಶುಭ ಫಲವನ್ನು ಕೊಟ್ಬಿಟ್ಟು ವಾಪಸ್
ಹೋಗ್ತಾನೆ. ಮತ್ತೆ ಬುಧ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ ರಾಶಿಗೆ ಬರ್ತಾನೆ. ಫೈನಾನ್ಷಿಯಲಿ ಸ್ವಲ್ಪ ಅನುಕೂಲ. ಅದೇ ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳ್ಳೇದಾಗುತ್ತೆ. ಬಟ್ ಇದು ಏನಂದ್ರೆ ತಯಾರಿಯ ಸಮಯ ಅನ್ಕೊಳ್ಳಿ, ಪ್ರಯತ್ನದ ಸಮಯ. ಕಷ್ಟ ಆದ್ರೂ ಪ್ರಯತ್ನ ಪಡ್ತೀರಿ. ಯಾಕಂದ್ರೆ ತುಂಬಾ ಪ್ರಯತ್ನಗಳು ವಿಫಲವಾದ್ರೂ ಕೂಡ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅನ್ನೋದೇ ಛಲ. ಸೊ ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ತುಂಬಾ ಕೆಲಸ ಇರುತ್ತೆ, ಬ್ಯುಸಿ ಆಗ್ಬಿಟ್ಟಿರ್ತೀರಾ. ಅದು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರದ್ದು ತುಂಬಾ ಬ್ಯುಸಿ ಆಗಿರ್ತೀರಾ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಇಷ್ಟು ದಿನ ಅವ್ರು ಕೊಡುವಂತ ಕೆಲಸ ಎಲ್ಲ ತುಂಬಾ ಕಷ್ಟ, ನನ್ ಕೈಲಿ ಆಗಲ್ಲ, ನಾನು ಬಿಟ್ಬಿಡ್ತೀನಿ, ತುಂಬಾ ಸ್ಟ್ರೆಸ್ ಅನಿಸ್ತಿತ್ತು. ಬಟ್ ಈ ವಾರದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಯಾವ್ದು ನನಗೆ ಕಷ್ಟ ಆಗಲ್ಲ, ನನ್ನ ಕೈಲಿ ಸಾಮರ್ಥ್ಯ ಇದೆ ಅನ್ನೋ ರೀತಿಯಲ್ಲಿ ನೀವು ಧೈರ್ಯವಾಗಿ ಆ ಕೆಲಸವನ್ನ ಮಾಡ್ತೀರಾ. ಇಷ್ಟೇ ವ್ಯತ್ಯಾಸ. ಮನಸ್ಸಿನ ಮೇಲಾಗುವಂತಹ ಪರಿವರ್ತನೆ ಇದು. ಇನ್ನು ಹಣಕಾಸಿನ ವಿಚಾರ ಹೇಗಿರುತ್ತೆ ಅಂತ ನೋಡೋದಾದ್ರೆ ತುಂಬಾ ಏನು ಫೈನಾನ್ಷಿಯಲಿ ಅನುಕೂಲ ಇಲ್ಲ. ಸ್ವಲ್ಪ ಹಣಕಾಸಿನ ಮುಗ್ಗಟ್ಟೆ ಇರುತ್ತೆ. ಯಾಕಂದ್ರೆ ತುಂಬಾ ಖರ್ಚುಗಳು, ಸಡನ್ ಆಗಿ ಖರ್ಚುಗಳು, ಮಕ್ಕಳಿಗೋಸ್ಕರ ಖರ್ಚುಗಳು ಈ ವಾರದಲ್ಲಿ ಕಂಡು ಬರುತ್ತೆ ನಿಮ್ಗೆ. ಹಾಗೆ 2ನೇ ಮನೆಯಲ್ಲಿ ಶನಿ ನೀಚನಾಗಿದ್ದಾನೆ, ಶುಕ್ರ ನೀಚನಾಗಿದ್ದಾನೆ 2ನೇ ಮನೆಯಲ್ಲಿ. ಬಂಧುಗಳ ಮಾತುಗಳು, ಮಿತ್ರರೋ, ಬಂಧುಗಳೋ, ಸಂಬಂಧಿಕರೋ ಅಥವಾ ಅಕ್ಕಪಕ್ಕದವರು ಕೆಲವರ ಮಾತುಗಳು ತುಂಬಾ ಕಿರಿಕಿರಿ ಆಗುತ್ತೆ, ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀರಾ. ನಿಮಗಿರುವಂತಹ ಯಾವುದೋ ಒಂದು ಸಮಸ್ಯೆನ ತುಂಬಾ ಒತ್ತಿ ಹೇಳೋದು, ನಿಮ್ಮ ಬಗ್ಗೆ ಹೀನಾಯವಾಗಿ ಮಾತಾಡೋದು, ನಿಮ್ಗೆ ಅವಮಾನ ಆಗುವಂತೆ ಮಾತಾಡೋದು. ನೋಡಿ, ಅಷ್ಟಮದಲ್ಲಿ ಶನಿ ಕೂತ್ಕೊಂಡಿದ್ದಾನೆ, ಅವಮಾನ ಮಾಡಿಸ್ತಾನೆ. ಯಾರಿಂದ? ತೃತೀಯ ಭಾವಾಧಿಪತಿ, ಬಂಧುಗಳು, ಸಂಬಂಧಿಕರು, ಸ್ನೇಹಿತರು, ಯಾರಿಂದಲೋ ಅವಮಾನಗಳಿಂದ ತುಂಬಾನೇ ಮನಸ್ಸಿಗೆ ಬೇಸರ ಆಗತ್ತೆ. ಯಾಕಂದ್ರೆ ಕೇತು ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಇರೋದ್ರಿಂದ ಒಂಥರ ಇದೆಲ್ಲ ಯಾಕೆ ಬೇಕು, ನಾನು ಯಾಕೆ ಇಷ್ಟೆಲ್ಲ ಕೇಳ್ಬೇಕು ಅಂತ ಒಂದ್ ಟೈಮ್ ಅನ್ಸುತ್ತೆ. ಆದ್ರೆ ರವಿ ಪ್ರಬಲನಾಗಿದ್ದಾನೆ, ಇಲ್ಲ ನಾನು ಇಂಥವ್ರ ಎದುರುಗಡೆ ಬದುಕ್ಬೇಕು ಅನ್ನೋ ಛಲ ಕೂಡ ಬರುತ್ತೆ. 11ನೇ ಮನೆಯಲ್ಲಿ ಕುಜ ಇದ್ದಾನೆ. ಇವನು ಮಾತ್ರ ಸೋಲೋದಕ್ ಬಿಡೋದಿಲ್ಲ, ಸೋಲೊಪ್ಕೊಳ್ಳೋದಕ್ ಬಿಡೋದೇ ಇಲ್ಲ ಮಂಗಳ ಗ್ರಹ. ಯುದ್ಧ ಅಂತ ನಿಂತ್ರೆ ಪ್ರಾಣ ಹೋದ್ರು ನಾನು ಹೋರಾಡ್ತೀನಿ ಅನ್ನೋನೇ ಮಂಗಳ ಗ್ರಹ. ಯುದ್ಧ ಸಿಪಾಯಿ, ಅವನೊಂಥರ ಸೈನಿಕ ಇದ್ದ ಹಾಗೆ. 9 ಗ್ರಹಗಳಲ್ಲಿ ಅವನೊಂಥರ ಸೈನಿಕ ಇದ್ದ ಹಾಗೆ ಮಂಗಳ ಗ್ರಹ. ಹಾಗೆ ನಿಂತು ಬಿಡ್ತೀರಾ ಬದುಕಿನಲ್ಲಿ. 2ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಸಂಬಂಧಿಕರ ಜೊತೆ ಜಗಳ ಕೂಡ ಆಗಬಹುದು, ಕೆಲವರ ಜೊತೆ ಜಗಳ ಕೂಡ ಆಗ್ಬಹುದು. ವಿನಾಕಾರಣ ಏನೂ ಮಾತಾಡಬೇಡಿ, ಯಾರ ಹತ್ರನೂ ಮಾತಿಗೆ ಹೋಗ್ಬೇಡಿ. ಏನ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ಸುಮ್ಮನೆ ಇದ್ಬಿಡಿ. ಯಾಕಂದ್ರೆ ನೀವು ಜಗಳಕ್ಕೆ ಹೋದ್ರೆ ಅಲ್ಲಿ ಮತ್ತಷ್ಟು ಅವಮಾನಗಳನ್ನ, ಮತ್ತಷ್ಟು ಬೇಸರವನ್ನ ನೀವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇದು ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ನೀವು ಸುಮ್ಮನೆ ಆಗ್ಬಿಡೋದು ಒಳ್ಳೇದು. ಅಲ್ಲಿಂದ ಏನ್ ಬರುತ್ತೋ ಅದು ನನ್ನ ಕರ್ಮ ಅಂತ ಅನ್ಕೊಂಡು ಸ್ವೀಕಾರ ಮಾಡ್ಬಿಡಿ ಅಷ್ಟೇ. ಅದು ನನ್ನ ಕರ್ಮ. ಈಗ ನೀವು ಯಾರಿಗೋ ಯಾವಾಗ್ಲೂ ಅಂದಿರ್ತೀರ ಅನ್ಕೊಳ್ಳಿ, ಅದ್ರ ರಿಟರ್ನ್ ಆಗ್ತಾ ಇದೆ ಅಂತ ಅನ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಬಿಡಿ. ಕರ್ಮನ ಇನ್ನು ಕ್ಯಾರಿ ಮಾಡಬಾರ್ದು ಅಷ್ಟೇ. ಇನ್ನು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಉಳಿತಾಯದ ಕಡೆಗೆ ಗಮನ ಕೊಡಿ. ಪ್ರಯಾಣ, ಸ್ವಲ್ಪ ದೂರದ ಪ್ರಯಾಣ ಎಲ್ಲ ಬೇಡ ಈ ವಾರದಲ್ಲಿ. ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ. ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರೂ ಡಿಸಿಷನ್ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್. ಮನೆ ಸೈಟು ಅಥವಾ ಮನೆ ತಗೊಳ್ಳೋದು ಅಥವಾ ಸೇಲ್ ಮಾಡೋದು, ಅಥವಾ ಏನಾದ್ರೂ ಅದ್ರದ್ದು ವ್ಯಾಜ್ಯಗಳಿತ್ತು ಅಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ನಿಮ್ದು ಓಡಾಟ ಅದೆಲ್ಲ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ. ಪಂಚಮಾಧಿಪತಿ 12ರಲ್ಲಿದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳು ಇದೆರಡು ಧಾನ್ಯಗಳನ್ನು ಕೊಡ್ಬೇಕು. ಶನಿವಾರ ಎಳ್ಳು ದಾನ. ಇದೆರಡು ಪರಿಹಾರ ತಪ್ಪದೆ ಮಾಡ್ಕೊಳ್ಳಿ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಕನ್ಯಾ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಬುಧ 11ನೇ ಮನೆಯಲ್ಲಿ ಇದ್ದಾನೆ, ಆದ್ರೆ ಅಸ್ತಾಗಿದ್ದಾನೆ. ಅಸ್ತಗ್ರಹ ಅಂದ್ರೆ ಏನು? ಕೆಲವ್ರಿಗೆಲ್ಲ ಅಸ್ತಗ್ರಹ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಸ್ತಗ್ರಹ ಅಂದ್ರೆ ಸೂರ್ಯನಿಗೆ ಬಹಳ ಹತ್ತಿರದಲ್ಲಿ ಇರುವಂತಹ ಗ್ರಹ. ಸೂರ್ಯ ಅಂದ್ರೆ ಒಂದು LED ಲೈಟ್ ಅಂತ ಅನ್ಕೊಳ್ಳಿ. ಆ LED ಲೈಟ್ ನ ಆನ್ ಮಾಡ್ಬಿಟ್ಟು ಅದ್ರ ಪಕ್ಕದಲ್ಲಿ ನೀವು ಒಂದು 0 ಕ್ಯಾಂಡಲ್ ಬಲ್ಬ್ ಬಿಟ್ರೆ ಅದು ಕಾಣಿಸುತ್ತಾ? ಕಾಣಿಸೋದೇ ಇಲ್ಲ. ಯಾಕಂದ್ರೆ ಆ ಬಲ್ಬ್ ನ ಬೆಳಕು ಏನೇನೂ ಅಲ್ಲ ಈ LED ಲೈಟ್ ಮುಂದೆ. ಹಾಗೆ ಸೂರ್ಯನಿಗೆ ಹತ್ತಿರಕ್ಕೆ ಹೋಗುವಂತ ಗ್ರಹವು ತನ್ನಲ್ಲಿರ್ತಕ್ಕಂಥ ಎನರ್ಜಿಯನ್ನ ಕಳ್ಕೊಂಡ್ಬಿಡುತ್ತೆ, ಸುಟ್ಟು ಬಿಡುತ್ತಾನೆ ಸೂರ್ಯಗ್ರಹ. ಸೂರ್ಯನ ಪತ್ನಿ ಸಂಜ್ಞಾದೇವಿಗೆ ಅವನ ಶಾಖವನ್ನ ತಡೆಯೋಕಾಗದೆ ತಪಸ್ಸಿಗೆ ಹೋಗ್ತಾಳೆ. ಆ ಸೂರ್ಯನ ಜೊತೆ ಜೀವನ ಮಾಡ್ಬೇಕು ಅಂದ್ರೆ ಆ ಒಂದು ಶಾಖದ ಕಿರಣವನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ನಾನು ಪಡ್ಕೊಂಡ್ ಬರ್ಬೇಕು ಅಂತೇಳಿ ತಪಸ್ಸಿಗೆ ಹೋಗ್ತಾಳೆ. ಅಂಥದ್ರಲ್ಲಿ ಇನ್ನು ಗ್ರಹಗಳು, ಇತರ ಗ್ರಹಗಳಿಗೆ ಎಷ್ಟು ಕಷ್ಟ ಆಗ್ಬೇಕು ಅಲ್ವಾ? ಸೊ ಈ ತರಹ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿ ಹೋಗುವಂತ ಗ್ರಹಗಳು ಅಸ್ತ ಆಗಿರ್ತಾರೆ. ಇಂತಿಷ್ಟು ಡಿಗ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಹೇಳೋದು. ಆ ಅಸ್ತ ಆದ ಗ್ರಹಗಳು ಏನೂ ಫಲ ಕೊಡೋದಿಲ್ಲ, ಅಂದ್ರೆ ಕಂಪ್ಲೀಟ್ ಎನರ್ಜಿ ಲೆಸ್ ಅಂತ.
ಅವ್ರು ಏನು ಫಲ ಕೊಡಲ್ಲ. ಈಗ ನೀಚನಾದ ಗ್ರಹ ಅಂದ್ರೂ ಅಟ್ಲೀಸ್ಟ್ ನೀಚಭಂಗ ರಾಜಯೋಗ ಆದ್ರೆ ಒಂಚೂರು ಶುಭ ಫಲ ಕೊಡ್ತಾನೆ. ಬಟ್ ಈ ಅಸ್ತನಾದ ಗ್ರಹ ಕಂಪ್ಲೀಟ್ ಏನೂ ಅಲ್ಲ, ಅವನಿಗೆ ಸತ್ವನೇ ಇರೋದಿಲ್ಲ. ಹಾಗಾಗಿ ಇದನ್ನ ಅರ್ಥ ಮಾಡಿಸಿ ಯಾಕೆ ಹೇಳ್ದೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ಲ ಹಸ್ತ ಅಂದ್ರೇನು ಅಂತ. ಹಂಗಾಗಿ ಸೊ ಈ ಹಸ್ತನ ಆಗಿರೋದ್ರಿಂದ ಈ ವಾರದಲ್ಲಿ ತುಂಬಾ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ತುಂಬಾ ಒಂದು ಹೆಲ್ತ್ ಪ್ರಾಬ್ಲಮ್, ಬ್ಯಾಕ್ ಪೇನು, ಕಾಲ್ ನೋವು, ಸುಸ್ತಾಗೋದು, ನಿದ್ರೆ ಬರದೇ ಇರೋದು, ಈ ತರದ್ದೆಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಆರೋಗ್ಯದ ಕಡೆ ಗಮನ ಹಾಕ್ರಿ. 2ನೇ ಮನೆ ಅಧಿಪತಿ ನೀಚನಾಗಿ ನಿಮ್ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಬಟ್ ಇದನ್ನ ನೀಚಭಂಗ ರಾಜಯೋಗ ಅನ್ಬೋದು. ಆದ್ರೆ ನಿಮ್ಮ ಆಹಾರ ಕ್ರಮ ಸರಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಬರುತ್ತೆ. ಹೊರಗಡೆ ಆಹಾರ ಪದಾರ್ಥಗಳನ್ನ ತಿನ್ನೋದನ್ನ ಕಮ್ಮಿ ಮಾಡಿ ಆದಷ್ಟು. ಹಣಕಾಸಿನ ವಿಷಯದಲ್ಲಿ ವಿಪರೀತ ಖರ್ಚುಗಳಿರುತ್ತೆ. ನೋಡ್ಕೊಂಡು ಖರ್ಚು ಮಾಡಿ. ಶಾಪಿಂಗ್ ಗಿಪಿಂಗ್ ಅಂತ ಹೋಗ್ಲೇಬೇಡಿ ಈ ವಾರದಲ್ಲಿ, ಯಾಕೆಂದ್ರೆ ತುಂಬಾ ವೇಸ್ಟ್ ಖರ್ಚಾಗ್ಬಿಡುತ್ತೆ. 12ನೇ ಮನೆಯಲ್ಲಿ ಸೂರ್ಯ ಕುತ್ಕೊಂಡಿದ್ದಾನೆ, ವ್ಯಯಾಧಿಪತಿ ವೇದಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಕೇತು ಜೊತೆ ಬೇರೆ ಇರೋದ್ರಿಂದ ವ್ಯರ್ಥ, ಎಲ್ಲ ತಗೊಂಬಂದಿದ್ದೆಲ್ಲ ವ್ಯರ್ಥ. ಇಲ್ಲಿ ಮೋಸ ಹೋದೆ, ಅಲ್ಲಿ ಮೋಸ ಹೋದೆ ಅಂತ ಆಗ್ಬಿಡುತ್ತೆ. ಹಾಗಾಗಿ ಶಾಪಿಂಗ್ ಅಂತ ಹೋಗ್ಬೇಡಿ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನು ಮಾಡುವಂತವ್ರಿಗೆ ತುಂಬಾ ಸಾಧಾರಣ ಫಲ, ಏನು ಅಂತ ಹೇಳ್ಕೊಳ್ಳೋಷ್ಟಿಲ್ಲ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಲಾಭ ಚೆನ್ನಾಗಿದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಅದೇ ಅಯ್ಯೋ ನನ್ ಕೈಲಾಗಲ್ಲ ಅನ್ಕೊಂಡೆ ಕೆಲಸ ಮಾಡ್ತೀರಾ, ಖುಷಿಯಿಂದ ಮಾಡಲ್ಲ, ಖುಷಿಯಿಂದ ಮಾಡ್ಬೇಕು ಕೆಲಸನ. ಅವಾಗ ನಿಮ್ಗೆ ಆ ಕೆಲಸ ಕರೆಕ್ಟ್ ರಿಸಲ್ಟ್ ಕೊಡುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ನಿಮ್ಮ ಒಂದು ಕೆಲಸದಲ್ಲಿ ಏನೋ ಕೆಲವು ರೂಲ್ಸ್ಗಳು ಚೇಂಜ್ ಆಗುತ್ತೆ. ಸ್ವಲ್ಪ ಆತಂಕ ಶುರುವಾಗುತ್ತೆ. ಓ ಏನಪ್ಪಾ ಈ ತರ ರೂಲ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಹೆಂಗೋ ಏನೋ ಇದು ಒಳ್ಳೆ ಫಲ ಕೊಡುತ್ತೋ ಇಲ್ವೋ ಆ ತರ ಎಲ್ಲ ಸ್ವಲ್ಪ ಅನ್ಸಕ್ ಶುರುವಾಗ್ಬಿಡುತ್ತೆ. ಏನು ಆತಂಕ ಪಡೋದು ಬೇಡ. ಬುಧನ ಒಂದು ಬದಲಾವಣೆ ಅಥವಾ ಬಿಡುಗಡೆ ಆದ್ರೂ ಕೂಡ, ಅಸ್ತಂಗತ ಬಿಡುಗಡೆ ಆದ್ರೂ ಕೂಡ ಒಳ್ಳೇದಾಗುತ್ತೆ. ದಶಮದಲ್ಲಿ ಕುಜಗ್ರಹ ಸ್ಥಿತನಾಗಿದ್ದಾನೆ. 3ಯ ಭಾವಾಧಿಪತಿ ದಶಮದಲ್ಲಿ ಇರೋದ್ರಿಂದ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಅನುಕೂಲ, ಅವರಿಂದ ಸ್ವಲ್ಪ ಸಹಾಯ ಸಹಕಾರ ಇದೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಂಚಮಾಧಿಪತಿ ದಿಗ್ಬಲನಾಗಿ 7ನೇ ಮನೇಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ವಿದ್ಯಾಭ್ಯಾಸದಲ್ಲಿ ಏನೋ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ ಗುರು ಲಾಭದಲ್ಲಿ ಕುತ್ಕೊಂಡಿದ್ದಾನೆ, ಪಂಚಮಾಧಿಪತಿ ದಿಗ್ಬಲ ಆಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. 9ನೇ ಮನೆ ಅಧಿಪತಿ ನೀಚನಾಗಿರೋದ್ರಿಂದ ಕೆಲವು ದೈವ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸಾಕು, ಮಾಡಕ್ಕಾಗಲ್ಲ. ನೋಡಿ ಹೆಂಗಿರುತ್ತೆ ಅಂದ್ರೆ ಕರ್ಮ ಅನ್ನೋದು. ನಾನು ತುಂಬಾ ಸುಲಭವಾದ ಪರಿಹಾರಗಳು ಹೇಳ್ತೀನಿ, ಧಾನ್ಯಗಳು ಕೊಡಿ ಅಂತ. ಎಷ್ಟೋ ಜನಕ್ಕೆ ಅದನ್ನು ಮಾಡಕ್ಕಾಗಲ್ಲ. ಈ ವಾರದಲ್ಲಿ ನಿಮ್ಗೆ ಹಂಗೆ ಆಗತ್ತೆ. ಶುಕ್ರವಾರ ಅವರೆಕಾಳು, ಹೆಸರುಕಾಳು ದಾನ ಕೊಡ್ಬೇಕು ನೀವು. ತುಂಬಾ ಅನ್ಕೋತೀರ, ಸೋಮವಾರದಿಂದ ಅನ್ಕೋತೀರ ಶುಕ್ರವಾರ ಹೋಗಿ ಅವರೆಕಾಳು, ಹೆಸರುಕಾಳು ಕೊಟ್ಟು ಬರ್ಬೇಕಪ್ಪ, ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ದೇವಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅನ್ಕೋತೀರ. ಶುಕ್ರವಾರ ಮಿಸ್ ಆಗೇ ಬಿಡುತ್ತೆ, ಹೋಗಕ್ಕೆ ಆಗ್ಲಿಲ್ಲ. ಶುಕ್ರವಾರ ಮಿಸ್ ಆಯ್ತು ಅನ್ಕೊಡಿ, ಶನಿವಾರ ಹೋಗಿ, ಏನು ತೊಂದ್ರೆ ಇಲ್ಲ. ಇವತ್ತೇ ಹೋಗ್ಬೇಕು ಅಂತ ಏನಿಲ್ಲ, ಕೊಡಿ, ಪರಿಹಾರ ಮಾಡಿ. ಇವತ್ತು ಪೂಜೆ ಮಾಡಕ್ಕಾಗ್ಲಿಲ್ಲ, ನಾಳೆ ಮಾಡಿ. ಇವತ್ತೇ ಮಾಡ್ಬೇಕು ಅನ್ನೋದು ಫಿಕ್ಸ್ ಆಗ್ಬೇಡಿ. ನೀವು ಹಂಗೆ ಫಿಕ್ಸ್ ಆದ್ರೆ ಏನು ಮಾಡಕ್ಕಾಗಲ್ಲ ಅಷ್ಟೇ. ಬೆಳಗ್ಗೆಯಿಂದ ಜಪ ಮಾಡಕ್ ಟೈಮ್ ಸಿಕ್ಲಿಲ್ಲ, ರಾತ್ರಿ ಮಲ್ಗೋಗುವಾಗ ನೆನಪಾಯ್ತು, ಎದ್ ಕೂತ್ಕೊಳ್ಳಿ, ಸಪರೇಟ್ ಆಗಿ ಬಂದ್ ಒಂದ್ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಇಲ್ಲ ಒಂದ್ ಚಾಪೆ ಹಾಸ್ಕೊಂಡು ಕೂತ್ಕೊಳ್ಳಿ, ಜಪ ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಪರಮಾತ್ಮನನ್ನ ಧ್ಯಾನಿಸೋದಕ್ಕೆ ಯಾವ ಸಮಯ ಅಂತ ಲೆಕ್ಕ ಇಲ್ಲ. ನೀವು ಪೂಜೆ ಅಂತೆಲ್ಲ ಬಂದಾಗ ಕೆಲವು ಟೈಮ್ ನೋಡ್ಬೇಕು. ನಿಮ್ಮ ಮನಸ್ಸಿನೊಳಗಡೆ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ಕಾಲ, ಸಮಯ ಅಥವಾ ಸ್ಥಳ ಇದು ಯಾವ್ದು ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಈ ಮನಸ್ಸಿಗೆ ಮೈಲಿಗೆ ಅನ್ನೋದೇ ಇಲ್ಲ, ಇರೋದು ದೇಹಕ್ಕೆ ಮಾತ್ರ ಮೈಲಿಗೆ, ಮನಸ್ಸಿಗೆ ಮೈಲಿಗೆ ಇಲ್ಲ. ಓಂ ನಮಃ ಶಿವಾಯ ಅಂತ ಮನಸ್ಸಿನಲ್ಲಿ ನೀವು ಜಪ ಮಾಡೋದಕ್ಕೆ ನಿಮ್ಗೆ ಕಾಲದ ಅಥವಾ ಸಮಯದ ಅಥವಾ ಸ್ಥಳದ ಯಾವುದೇ ಒಂದು ಲಿಮಿಟೇಷನ್ ಯಾವುದೂ ಇಲ್ಲ ನಿಮ್ಗೆ. ಹಾಗಾಗಿ ಯಾಕೆ ನಾಮ ಜಪವನ್ನ ನಾನು ಜಾಸ್ತಿ ಹೇಳ್ತೀನಿ ಅಂತಂದ್ರೆ, ಈ ನಾಮ ಜಪ ಅನ್ನೋದು ಈ ಮನಸ್ಸನ್ನು ಶುದ್ಧಗೊಳಿಸಿ, ದೇಹ ಶುದ್ಧಿ ಆಗ್ಲಿ ಅಂತ ವಿಧವಾದ ಸೋಪು ಶಾಂಪುಗಳನ್ನೆಲ್ಲ ಹಾಕಿ ಸ್ನಾನ ಮಾಡ್ತೀರ, ಮನಸ್ಸನ್ನ ಶುದ್ಧಿ ಮಾಡೋದು ಈ ನಾಮ ಜಪ ಮಾಡ್ಬೇಕು. ಎಷ್ಟೇ ಬಿಸಿ ಇರಿ, ನೀವು ಕೆಲಸ ಮಾಡ್ತಾ ಇರಿ, ಆಫೀಸಲ್ಲಿ ಕುತ್ಕೊಂಡು ಕೂಡ ನಿಮ್ಗೊಂಚೂರು ಬಿಡುವಾಯ್ತು ಅಂದ್ರೆ ಯಾರ್ಯಾರ ಬಗ್ಗೆನೋ ಮಾತಾಡೋ ಬದಲು ಓಂ ನಮಃ ಶಿವಾಯ ಜಪ ಮಾಡಿ, ಓಂ ನಮೋ ನಾರಾಯಣ ಜಪ ಮಾಡಿ. ನಿಮ್ಮ ಸಂತೋಷಕ್ಕೆ, ನಿಮ್ಮ ಮೈಂಡ್ ಸ್ಯಾಟಿಸ್ಫ್ಯಾಕ್ಷನ್ ಲೆಕ್ಕ ಇಟ್ಕೊಳ್ಳಿ. ಎಷ್ಟು ಖುಷಿ ಆಗದ್ ನೋಡಿ. ನಾನು ಇವತ್ತು 500 ಜಪ ಮಾಡಿದೆ, ಒಂದ್ ಖುಷಿ ಬರುತ್ತೆ, ಅದರಿಂದ ಖುಷಿ ಸಿಗುತ್ತೆ. ಮೈಂಡ್ ಸ್ಯಾಟಿಸ್ಫ್ಯಾಕ್ಷನ್ ಲೆಕ್ಕ ಏನ್ ದೇವ್ರು ಕೇಳಲ್ಲ. ಆದ್ರೆ ನಾನು ಯಾವಾಗ್ಲೂ ಮಾಡ್ತಿರ್ತೀನಿ ಅನ್ಕೊಂಡ್ರೆ ಅದಕ್ಕಿಂತ ನೀವು ಒಂದೊಂದು ಲೆಕ್ಕಾಚಾರ ಮಾಡ್ಕೊಂಡು ಅವಾಗ ಒಂದು ಸಮಯವನ್ನ ನೀವು ವ್ಯರ್ಥ ಮಾಡೋದ್ರ ಬದಲು ಆ ಸಮಯವನ್ನ ಪರಮಾತ್ಮನಿಗೆ ಮುಡುಪಿಟ್ಟಂತಹ ಪುಣ್ಯ ನಿಮ್ಗೆ ಸಿಗುತ್ತೆ.
ಎಷ್ಟೋ ಜನ ಆಫೀಸ್ಗೆ ಹೋಗೋರಿಗೆ ಬೆಳಿಗ್ಗೆ ಪೂಜೆ ಮಾಡಕ್ ಟೈಮ್ ಇರಲ್ಲ. ದೀಪ ಹಚ್ಬಿಟ್ಟು ಏನೋ ಗಡಿ ಬಿಡಿಲಿ ಹಿಂಗ್ ಉದ್ಗಡಿ ಬೆಳಿಗ್ಗೆ ಹೊರಟು ಬಿಡ್ತೀರಾ. ಅಲ್ಲಿ ಟೈಮ್ ಸಿಗುತ್ತಲ್ಲ, ಮಾಡಿ, ಜಪ ಮಾಡಿ, ಶ್ಲೋಕಗಳು ಅಲ್ಲಿ ಹೇಳ್ಕೊಳ್ಳಿ, ಮನಸ್ಸಲ್ಲಿ ಹೇಳ್ಕೊಳ್ಳಿ, ಏನಂತೆ ಪ್ರಾಬ್ಲಮ್. ಇದೆಲ್ಲ ಮಾಡಿ ಅವನನ್ನು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ಬೇಕು. ಪರಮಾತ್ಮ ಕಷ್ಟ ಬಂದಾಗ ಮಾತ್ರ ಶಿವನೇ ಕಾಪಾಡಪ್ಪ, ನಾರಾಯಣ ಕಾಪಾಡಪ್ಪ ಅನ್ನೋದಲ್ಲ. ಹಾಗಾಗಿ ಪರಿಹಾರ ಮಾಡ್ಕೊಡಿ. ಈ ವಾರದಲ್ಲಿ ಶುಕ್ರವಾರ ಅವರೆಕಾಳು, ಹೆಸರು ಕಾಳು ದಾನ ಕೊಡ್ಲೇಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದು ಕೊಡ್ಲಿಲ್ಲ, ಈ ಪರಿಹಾರ ಮಾಡ್ಲಿಲ್ಲ ಅಂದ್ರೆ ನಿಮಗೆ ತುಂಬಾ ದುಡ್ಡು ಖರ್ಚಾಗತ್ತೆ. ಶುಕ್ರವಾರನೇ ತುಂಬಾ ದುಡ್ಡು ಖರ್ಚಾಗ್ಬಿಡುತ್ತೆ, ಇಲ್ಲ ಲಾಸ್ ಆಗತ್ತೆ, ಅಥವಾ ದುಡ್ಡನ್ನ ಕಳ್ಕೊಳ್ಳೋ ಸಾಧ್ಯತೆನೂ ಇದೆ. ಪರ್ಸ್ ಬಿಟ್ಟು ಬರೋದು, ಮರ್ತು ಬರೋದು, ಮೊಬೈಲ್ ಕಳೆದೋಗೋದು, ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗೋದು. ನೋಡಿ, ಲ್ಯಾಪ್ಟಾಪ್ ಬಿದ್ದು ಹೊಡೆದೋಯ್ತು ಅಂದ್ರೆ ಎಷ್ಟು ದುಡ್ಡು ನಷ್ಟ ಅಲ್ವಾ. ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅದಾಗದ್ ಬೇಡ. ಪರಿಹಾರ ಮಾಡ್ಕೊಳ್ಳಿ. ಬುಧವಾರನೇ ಹೋಗಿ ಕೊಟ್ಟು ಬಂದ್ಬಿಡಿ. ಇಲ್ಲ ಅಂದ್ರೆ ಬುಧವಾರ ಕೊಡ್ಬೋದು, ಇಲ್ಲ ಶುಕ್ರವಾರ ಕೊಡ್ಬೋದು, ಇಲ್ಲ ಶನಿವಾರ ಕೊಡ್ಬೋದು. ಲೇಟ್ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಹೋಗಿ ಕೊಟ್ಬಿಡಿ. ಬುಧವಾರನೇ ಹೋಗಿ ಹೆಸರು ಕಾಳು, ಅವರೆಕಾಳು ಕೊಟ್ಟು ಬನ್ನಿ. ಇಲ್ಲ ಅಂದ್ರೆ ಹೀಗ್ ಮಾಡಿ, ಡೈಲಿ ಒಂದೊಂದು ಹಿಡಿ ತೆಗ್ದಿಡಿ, ಶುಕ್ರವಾರ ಕೊಟ್ಟು ಬನ್ನಿ. ನೀವು ಒಂದ್ ಹಿಡಿ ನೀವು ಭಾನುವಾರದಿಂದನೇ ತೆಗ್ದಿಟ್ಟು ನಾನು ಈಗ್ಲಿಂದನೇ ಪರಿಹಾರ ಮಾಡ್ತಿದ್ದೀನಪ್ಪ ಅಂತ ದೇವ್ರಿಗೆ ಮುಂಚೆನೆ ಹೇಳ್ದಂಗ, ಅದು ಅಡ್ವಾನ್ಸ್ ಬುಕ್ಕಿಂಗ್. ಇವಾಗಿಂದನೇ ಮಾಡಿ. ಅಲ್ಲಿ ನೋಡಿರ್ತೇನೆ ಅವನು ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ದಾನೆ ಅಂತೇಳಿ. ಸೊ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿನೇ ನೀಚನಾಗಿ 12ನೇ ಮನೇಲಿ ಕುತ್ಕೊಂಡಿದ್ದಾನೆ. ಕಾಲು ನೋವಿನ ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರಿ. ಕಾಲಿಗೆ ಇನ್ನೂ ಸ್ವಲ್ಪ ನೋವು ಜಾಸ್ತಿ ಆಗ್ಬೋದು, ಅಥವಾ ಪೆಟ್ಟಾಗ್ಬೋದು. ಆಲ್ರೆಡಿ ಕಾಲು ನೋವಿತ್ತು, ಜಾರ್ ಬಿದ್ಬಿಟ್ಟೆ, ಮತ್ತೇನೋ ಸಮಸ್ಯೆ ಆಯ್ತು, ಈ ತರ ಆಗ್ಬೋದು. ಕಾಲಿಗೆ ಏನಾದ್ರೂ ಪೆಟ್ಟಾಗುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಆ ಕಡೆ ಗಮನ ಕೊಡಿ. ಓಡಾಡುವಾಗ ಅಥವಾ ನಡೆದಾಡುವಾಗ ಸ್ವಲ್ಪ ನೀವು ಹುಷಾರಾಗಿರಿ. ಮತ್ತೆ ಟೂ ವೀಲರ್ ಎಲ್ಲ ಓಡಾಡ್ತೀರ ಅಂದ್ರೆ ಸ್ವಲ್ಪ ಆದಷ್ಟು ಸ್ವಲ್ಪ ಸ್ಲೋ ಆಗಿ ಹೋಗುವಂಥದ್ದು, ನಿಧಾನವೇ ಪ್ರಧಾನ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತೆ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ತುಲಾ ರಾಶಿಯವರಿಗೆ. ರಾಶ್ಯಾಧಿಪತಿ ನೀಚನ ಆಗ್ಬಾರ್ದು. ಯಾಕಂದ್ರೆ ಮನಸ್ಸಿನ ಒಂದು ಆನಂದ ಕಮ್ಮಿ ಆಗ್ಬಿಡುತ್ತೆ, ಮನಸ್ಸಿನ ಸಂತೋಷ ಕಮ್ಮಿ ಆಗ್ಬಿಡುತ್ತೆ. ಏನೋ ಕಳ್ಕೊಂಡವ್ರಂಗೆ ಚಿಂತೆ, ದುಃಖ, ಬೇಸರ ಇದೆಲ್ಲ ಆಗ್ತಾ ಇರತ್ತೆ. ಹಾಗಾಗಿ ಕರೆಕ್ಟ್ ಟೈಮಿಗೆ ಊಟ ಮಾಡಲ್ಲ, ನಿದ್ರೆ ಬರಲ್ಲ. ಅದೆರಡು ಮಿಸ್ ಆಯ್ತು ಅಂದ್ರೆ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಫಸ್ಟ್ ಬರೋದು ಕಾಯಿಲೆ ಬರೋದು ಮನಸ್ಸಿಗೆ. ಮನಸ್ಸಿಗೆ ಕಾಯಿಲೆ ಬಂತು ಅಂದ್ರೆ ಅದು ದೇಹಕ್ಕೂ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾಕಂದ್ರೆ ಮನಸ್ಸಿಗೆ ಕಾಯಿಲೆ ಬಂತು, ಮನೋರೋಗ ಬಂತು, ಮನಸ್ಸಿಗೆ ಏನೋ ನೆಮ್ಮದಿ ಇಲ್ಲ, ಖುಷಿ ಇಲ್ಲ ಅಂದ್ರೆ ಅವರು ಊಟದ ಮೇಲೆ ಜ್ಞಾನ ಬಿಡ್ತಾರೆ. ಊಟ ಕಮ್ಮಿ ಮಾಡ್ತಾರೆ, ಅಥವಾ ಊಟನೇ ಮಾಡಲ್ಲ, ಅಥವಾ ಊಟ ಲೇಟ್ ಆಗಿ ಮಾಡ್ತಾರೆ, ಟೈಮ್ ಮೀರಿ ಮಾಡ್ತಾರೆ. ಅಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನಿದ್ರೆ ಬರಲ್ಲ. ನಿದ್ರೆ ಮಾಡಿದ್ರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಮೊಬೈಲ್ ನೋಡ್ತಾರೆ. ಇನ್ನೇನೋ ಆರಾಮಾಗಿ ಇನ್ನೇನೋ ಆ ಕಡೆ ಈ ಕಡೆ ತಿರ್ಕೊಂಡು ಏನೋ ಒಂದು ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ. ಅಲ್ಲಿ ನಿದ್ರೆ ಹೋಯ್ತು, ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿ ಆಗುತ್ತೆ. ಮಾರನೇ ದಿನ ತಲೆನೋವು ಶುರುವಾಯ್ತು. ಅಯ್ಯೋ ತುಂಬಾ ತಲೆನೋಯ್ತಿದೆ ಅಂತ ಹಗ್ಲು ಮಲ್ಕೋತಾರೆ. ಅದೊಂದು ಇನ್ನೂ ದಾರಿದ್ರ್ಯ ಬರುತ್ತೆ. ಹೀಗೆ ಒಂದೊಂದೇ ಶುರುವಾಗುತ್ತೆ. ಅದಕ್ಕೆ ಏನೇ ಸಮಸ್ಯೆ ಇರ್ಲಿ, ಪ್ರತಿನಿತ್ಯ ಒಂದು ಪೂಜೆ ಮಾಡಿ, ದೇವರಿಗೆ ದೀಪ ಹಚ್ಚಿ, ಒಂದಿಷ್ಟು ಜಪ ಮಾಡಿ, ಆಮೇಲೆ ನಿಮ್ ಕೆಲ್ಸನ ಮಾಡ್ಕೊಂಡು ಹೋಗಿ. ಇಲ್ಲ ಅಂದ್ರೆ ನಿಮ್ಮ ದಿನವನ್ನ ನೀವೇ ಶುರು ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಮ ದಿನ ಪ್ರಾರಂಭ ಆಗೋದೇ ಕಷ್ಟ. ಹಂಗಾಗ್ಬಿಡುತ್ತೆ. ಒಂಥರ ಭಾರವಾದ ಮನಸ್ಸಿನಿಂದ ಎಲ್ಲವನ್ನೂ ಮಾಡ್ತಾ ಇರ್ತೀರ ತುಲಾ ರಾಶಿಯವರು. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ. ಯಾಕಂದ್ರೆ ನೀವು ಓನ್ ಆಗಿ ಏನು ಎಫರ್ಟ್ ಹಾಕಲ್ಲ ಈ ವಾರದಲ್ಲಿ. ಅಯ್ಯೋ ನಿಧಾನಕ್ಕೆ ಹೋಗ್ತೀರಾ, ನಿಧಾನಕ್ಕೆ ಈಗ ಅಂಗಡಿ ಇಟ್ಕೊಂಡಿದ್ದೀರಾ, ಲೇಟಾಗಿ ಅಂಗಡಿ ಓಪನ್ ಮಾಡ್ತೀರಾ, ಏನೋ ಮನಸ್ಸಿರಲ್ಲ, ಈ ತರ ಎಲ್ಲ ಆಗತ್ತೆ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕೆಲಸ ಆಗ್ತಾ ಇರೋದು ನೋಡಿ. ಒಂದ್ ಕಡೆಯಿಂದಾದ್ರೂ ಕರೆಕ್ಟ್ ಆಗಿ ಕೆಲಸ ಆಗ್ತಾ ಇದೆಯಾ, ಲಾಭ ಬರುತ್ತೆ. ಬಟ್ ನೀವೇ ಓನ್ ಆಗಿ ಮಾಡಿದಾಗ ಅಲ್ಲಿ ನೀವೇ ಮೇನ್ ಬಾಸ್ ಅಲ್ವಾ. ಸೊ ನೀವು ಮಾಡ್ತಾ ಇಲ್ಲ ಅಂದಾಗ ಅಲ್ಲಿ ಏನು ನಿಮ್ಗೆ ಅನುಕೂಲ ಆಗಲ್ಲ. ಇನ್ನು ಹಣಕಾಸಿನ ವಿಷಯದಲ್ಲಿ ಏನ್ ತೊಂದರೆ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ತಕ್ಕ ಮಟ್ಟಿಗೆ ದುಡ್ಡು ಬರ್ತಾ ಇರತ್ತೆ, ದುಡ್ಡಿನ ಸಮಸ್ಯೆ ಇಲ್ಲ ಈ ವಾರದಲ್ಲಿ. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಕೂಡ ನೀವು ಕೊಟ್ಟಿರೋ ಕೆಲಸನ ಪೆಂಡಿಂಗ್ ಮಾಡಿ 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 ಇಡ್ತಾ ಇರ್ತಾರೆ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು, ನಾನು ನಾಳೆ ಮಾಡ್ತೀನಿ, ನಾಳೆದ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ನಿಮ್ಮ ಮೇಲಧಿಕಾರಿಗಳಿಗೆ. ಈ ತರ ಎಲ್ಲ ಆಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಸೇಮ್ ಇದೇ ತರ ಪ್ರಾಬ್ಲಮ್. ನೋಡಿ, ರವಿ 11ನೇ ಮನೇಲಿ ಇದ್ದಾನೆ, ಆದ್ರೆ ಅದು ಬಾಧಕ ಸ್ಥಾನ ಆಗುತ್ತೆ. ನಿಮ್ಮ ಮೇಲಧಿಕಾರಿಗಳ ಒಂದು ಅವರಿಂದ ನೀವು ಮಾತು ಕೇಳೋಂತ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಆದಷ್ಟು ಕೆಲ್ಸದ ಕಡೆ ಗಮನ ಕೊಡಿ. ಇನ್ನು ಪಂಚಮದಲ್ಲಿ ರಾಹು ಇದ್ದಾನೆ, ಆದ್ರೆ ಪಂಚಮಾಧಿಪತಿ 6ನೇ ಮನೇಲಿದ್ದಾನೆ. ಬುಧ ದಶಮದಲ್ಲಿ ಇದ್ದಾನೆ ಹೇಳ್ಕೊಳಕ್ಕೆ, ಬಟ್ ಅಸ್ತ ಆಗಿದ್ದಾನೆ, ಏನು ಶುಭ ಫಲ ಕೊಡಲ್ಲ. ಬಟ್ ಗುರು ದಶಮದಲ್ಲಿದ್ದಾನೆ ಉಚ್ಚ ಕ್ಷೇತ್ರದಲ್ಲಿ. ಹಾಗಾಗಿ ಕೆಲವು ಜವಾಬ್ದಾರಿಗಳು ಅಂತ ಬಂದಾಗ ಅದನ್ನೆಲ್ಲ ನಿಭಾಯಿಸ್ತೀರಾ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ತುಂಬಾ ಚೆನ್ನಾಗಿದೆ ಅಂತೇನಿಲ್ಲ, ತುಂಬಾ ಸಾಧಾರಣ. ಹುಷಾರ್ ತಪ್ಪೋದು ಈ ವಾರದಲ್ಲಿ 1-2 ಸಲ ಹುಷಾರ್ ತಪ್ಪೋದು, ಅಥವಾ ಕೆಮ್ಮು, ಕಫನೋ, ತಲೆನೋವು
ಈ ತರದ್ ಏನೋ ಒಂದ್ ಸಮಸ್ಯೆ ಆಗಿ ಒಂದ್ ಸ್ವಲ್ಪ ನಿಮ್ ಕೆಲ್ಸನ ಅದೇ ಪೆಂಡಿಂಗ್ ಆಗೋದಕ್ಕೆ ಮೇನ್ ಕಾರಣ ಅದೇ ಆಗಿರುತ್ತೆ. ಒಂದು ಮನಸ್ಸಿಲ್ದೇ ಇರೋದು, ಇನ್ನೊಂದು ಹೆಲ್ತ್ ಪ್ರಾಬ್ಲಮ್, ಇದೆಲ್ಲದೂ ಆಗಿರುತ್ತೆ. ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂದ್ರೆ ಶುಕ್ರನಿಗೆ ಪರಿಹಾರ ಮಾಡ್ಬೇಕು. ಶುಕ್ರನಿಗೆ ಬುಧನಿಗೂ ಪರಿಹಾರ ಮಾಡ್ಬೇಕು. ಯಾಕಂದ್ರೆ ನೀವು 9ನೇ ಮನೆ ಅಧಿಪತಿ ಬುಧ ಗ್ರಹ. ಏನಾದ್ರೂ ಒಂದು ಯಾಕೋ ನನ್ ಮನ್ಸು ಚೆನ್ನಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟ್ರು ಕೂಡ ಅಲ್ಲಿ ಏನೋ ಒಂದು ವಿಘ್ನಗಳು ಬರುತ್ತೆ. ಅದನ್ನು ಆಗಲ್ಲ. ಯಾಕಂದ್ರೆ ಬುಧ ಅಸ್ತ ಆಗಿದಾನಲ್ಲ. ತಡಿ, ಮನೆಯಲ್ಲಿ ಒಂದು ಪೂಜೆ ಮಾಡೋಣ, ಒಂದ್ ಏನಾದ್ರೂ ಒಂದು ಶಾಂತಿಯಾಗಿ ಇರ್ಲಿ ಅಂತ ಒಂದ್ ಜಪ ಮಾಡೋಣ ಅಂದ್ರೆ ಅಲ್ಲಿ ಇನ್ಯಾರೋ ಬಂದ್ ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಡೈಲಿ 3 ಹಿಡಿ ಹೆಸರು ಕಾಳು ತೆಗೆದಿಡ್ತಾರೆ, 3 ಹಿಡಿ ಒಣ ಅವರೆಕಾಳು ತೆಗೆದಿಡ್ತಾರೆ. ಈ ವಾರದ ಶುಕ್ರವಾರ ನಿನ್ನ ಸನ್ನಿಧಿಗೆ ತಗೊಂಬಂದ್ ಕೊಡ್ತೀನಪ್ಪ ಅಂತ ಕೇಳ್ಕೊಳ್ಳಿ. ದೇವರ ಒಂದು ಸನ್ನಿಧಿಗೂ ಕೊಡ್ಬೋದು, ಅಥವಾ ಯಾರೋ ಪಾಪ ಬಡವರು, ತುಂಬಾ ಅವಶ್ಯಕತೆ ಇರೋರು, ಕಷ್ಟದಲ್ಲಿರೋರು ಅವರಿಗೂ ಕೊಡ್ಬೋದು. ಬಟ್ ಏನಂದ್ರೆ ಅವ್ರಿಗೆ ಕೊಡುವಾಗ ಶಿವಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು ಅಂತೇಳಿ ಕೊಡ್ಬೇಕು. ಅದ್ರದ್ದು ನಿಮ್ ಕಡೆಯಿಂದ ನೆಗೆಟಿವ್ ಹೋಗೋದ್ ಬೇಡ ಅವ್ರಿಗೆ, ಏನೋ ಕಾರಣ ಅಷ್ಟೇನೆ. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಇದು ಸುಲಭವಾದ ಪರಿಹಾರ, ಸುಲಭದಲ್ಲಿ ಅತಿ ಸುಲಭ. ಇದಕ್ಕಿಂತ ಒಂಚೂರು ಜಾಸ್ತಿ ಪರಿಹಾರ ಅನ್ನೋದಾದ್ರೆ ಲಕ್ಷ್ಮೀ ಹೃದಯ ಮಂತ್ರನ ಕೇಳಿಸ್ಕೊಳ್ಳಿ. ಡೈಲಿ ಹೇಳಕ್ ಬಂದ್ರೆ ಹೇಳ್ಕೊಳ್ಳಿ, ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಹೇಳ್ಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ ಅನ್ನೋದೊಂದೇ ಶುಭ. ಇನ್ನು ಉಳಿದಿದ್ದೆಲ್ಲ ಸ್ವಲ್ಪ ಅಶುಭನೇ ಇರೋದ್ರಿಂದ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಏನೋ ತುಂಬಾ ಆತಂಕ ಪಡೋದ್ ಬೇಡ. ರಾಹು ಬೇರೆ ಇಲ್ಲಿ 5ನೇ ಮನೇಲಿ ಕುತ್ಕೊಂಡು 9ನೇ ಮನೆ ನೋಡ್ತಾ ಇರೋದು, ವಿಪರೀತ ಟೆನ್ಷನ್ ಬೇರೆ ಆಗ್ತಾ ಇರುತ್ತೆ, ಕೋಪ ಸಿಟ್ಟು ಜಾಸ್ತಿ ಆಗ್ತಾ ಇರುತ್ತೆ. ಸಪ್ತಮಾಧಿಪತಿ ಕುಜ ಭಾಗ್ಯದಲ್ಲಿದ್ರು ಅವನ ಮೇಲೆ ರಾಹು ದೃಷ್ಟಿ, ನಿಮ್ ಮೇಲೆ ನಿಮ್ಗೆ ಏನೋ ಒಂದು ಅಸಮಾಧಾನ, ನಿಮ್ಗೆ ಏನೋ ಒಂದು ಟೆನ್ಷನ್, ಅದನ್ನೆಲ್ಲ ತಗೊಂಡು ನಿಮ್ಮ ಸಂಗಾತಿ ಮೇಲೆ ಹಾಕ್ತಾ ಇರ್ತೀರಾ, ಕೂಗಾಡ್ತೀರಾ, ಕಿಚ್ಚಾಡ್ತೀರಾ, ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಶಾಂತವಾಗ್ಬಿಡ್ತೀರಾ. ಹೀಗೆ ಆಗ್ತಾ ಇರುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಅಷ್ಟಮದಲ್ಲಿದ್ದಾನೆ. ಕಷ್ಟಗಳಿದ್ದೇ ಇರುತ್ತೆ, ಚಿಂತೆ ಇರುತ್ತೆ, ಟೆನ್ಷನ್ ಇರುತ್ತೆ ನಿಮ್ಗೆ. ಏನಪ್ಪಾ ಮಾಡೋದು? ಯಾಕಂದ್ರೆ ಕೆಲವು ಹೆಲ್ತ್ ಇಶ್ಯೂಸ್ ಇದ್ದಾಗ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ನಂಗೆ ಏನಾಗ್ಬಿಡುತ್ತೋ ಏನೋ ಅಂತೇಳಿ. ಆ ತರದ್ದೊಂದ್ ಸ್ವಲ್ಪ ಭಯ ಇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಗೊಂಚೂರು ಭಯ ಇರುತ್ತೆ, ಯಾಕಂದ್ರೆ ರಾಶ್ಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ. ಬಟ್ ಕೆಲಸ ಕಾರ್ಯಗಳು ಅಂತ ಬಂದಾಗ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗಾಗಿ ಕೆಲಸ ಕಾರ್ಯಗಳನ್ನ ಇನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಹೋಗಿ ಮಾಡ್ತೀರಾ, ಅದರಿಂದ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಧನಾಧಿಪತಿ ನಿಮ್ಗೆ ಗುರುಗ್ರಹಣೆ ಆಗಿ ಭಾಗ್ಯದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಇದೆ, ಧನಲಾಭವಾಗುತ್ತೆ. ಯಾವುದೋ ಒಂದು ಕಷ್ಟಪಟ್ಟು ಅವಾಗ ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಅದರಿಂದ ಹಣ ಇವಾಗ ಬರುವಂತದ್ದು, ಈ ತರದ್ದಾಗತ್ತೆ. ಫೈನಾನ್ಷಿಯಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಮಾತಿನ ಮೂಲಕ ಜಯ, ನೀವು ಮಾತಾಡೋದ್ರ ಮೂಲಕ ನಿಮ್ ಕೆಲಸಗಳು ಸಕ್ಸಸ್ ಆಗತ್ತೆ, ಅನುಕೂಲಗಳಾಗತ್ತೆ. ಯಾವುದೋ ಒಂದು ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತಾಡಿದ್ರಿ, ಸಕ್ಸಸ್ ಆಯ್ತು. ಯಾವುದೋ ಒಪ್ಪಂದಗಳ ಬಗ್ಗೆ ಮಾತಾಡಿದ್ರಿ, ಅಥವಾ ಇನ್ಯಾವುದೋ ಒಂದು ಕೆಲಸ ಆಗ್ಬೇಕಿತ್ತು, ಮೇಲಧಿಕಾರಿಗಳ ಹತ್ರ ಅವ್ರ ಹತ್ರ ಮಾತಾಡಿದ್ರಿ, ಅದಾಯ್ತು. ಈ ರೀತಿ ಬಹಳ ಅನುಕೂಲ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಕೆಲಸ ಚೆನ್ನಾಗಿ ಮಾಡ್ತೀರಾ, ಹಾಗಾಗಿ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಮೋಸ ಮಾಡ್ತಾ ಇರ್ತಾರೆ. ಅವ್ರ ವಿಷಯದಲ್ಲಿ ನಿಮ್ಗೆ ಬೇಜಾರಾಗತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ನೀಚನಾಗಿ 11ನೇ ಮನೇಲಿ ಕೂತಿದ್ದಾನೆ. ನಿಮಗೇ ಗೊತ್ತಿಲ್ಲದೆ ಅವ್ರು ಏನೋ ಸ್ವಲ್ಪ ಮೋಸ ಮಾಡ್ತಿದ್ದಾರೆ, ಅಥವಾ ಅವರು ಕೆಲಸದಲ್ಲಿ ತೋರಿಸ್ತಾ ಇರುವಂತಹ ಒಂದು ಬೇಜವಾಬ್ದಾರಿತನ ನಿಮಗೆ ಬೇಜಾರಾಗ್ಬೋದು. ನೀವು ಇಷ್ಟೊಂದು ಎಫರ್ಟ್ ಹಾಕ್ತಿದ್ದಾರೆ, ಇವ್ರು ನೋಡಿದ್ರೆ ಇಷ್ಟೊಂದು ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ನಿಮ್ಗೆ ಬೇಜಾರಾಗ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ಏನೋ ಒಂದು ಅಸಮಾಧಾನ ಉಂಟಾಗುತ್ತೆ. ಸಂಗಾತಿಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ತೊಂದರೆಗಳಾಗಬಹುದು. ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪಗಳಿತ್ತು, ಜಗಳ ಆಗ್ತಾ ಇದೆ, ದಿನಾ ಜಗಳ ಆಗುತ್ತೆ, ಅಥವಾ ನಮ್ ಇಬ್ರಿಗೂ ಮನಸ್ತಾಪಗಳಿದೆ ಅಂದ್ರೆ ಆ ಮನಸ್ತಾಪಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ವಾರದಲ್ಲಿ. ಇಲ್ಲ ಅಂದ್ರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಏರುಪೇರುಗಳು ಉಂಟಾಗ್ತಿದೆ, ಹುಷಾರ್ ತಪ್ಪಿದ್ದಾರೆ, ಅಥವಾ ಅವ್ರಿಗೆ ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ತಿದೆ, ಈ ತರ ಅವ್ರ ಬಗ್ಗೆ ಒಂದು ಚಿಂತೆ ಇರುತ್ತೆ. ಚತುರ್ಥ ಭಾವಾಧಿಪತಿ ಪಂಚಮದಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ, ಅವ್ರ ಬಗ್ಗೆ ಒಂಥರ ಏನೋ ಚಿಂತೆ. ಚಿಕ್ಕ ಮಕ್ಕಳಾದ್ರೆ ಅವರ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಮುಂದೆ ಏನಾಗ್ತಾರೋ ಅನ್ನೋ ಚಿಂತೆ, ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ. ಶುಕ್ರ ಬೇರೆ ನೋಡ್ತಾ ಇದ್ದಾನಲ್ಲ, ಅವ್ರ ವಿಷಯದಲ್ಲಿ ಖರ್ಚು ಕೂಡ ಇರುತ್ತೆ ಈ ವಾರದಲ್ಲಿ. ಮಕ್ಕಳಿಗೋಸ್ಕರ ಸ್ವಲ್ಪ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ದಶಮಾಧಿಪತಿ ರವಿಗ್ರಹ ದಶಮದಲ್ಲೇ ಇದ್ದಾನೆ. ಉದ್ಯೋಗದ ವಿಷಯ ಅಂತ ಬಂದಾಗ ನಿಮ್ಗೆ ಏನೂ ತೊಂದರೆ ಇಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ ಸ್ವಲ್ಪ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು, ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಂತ ಅನ್ನಿಸ್ಬೋದು. ಬಟ್ ಕಂಪ್ಲೀಟ್ ಮಾಡ್ತಿದೆ, ಯಾಕಂದ್ರೆ ದಶಮಾಧಿಪತಿ ರವಿಗ್ರಹ ದಶಮದಲ್ಲಿದ್ದಾನೆ. ದಶಮ ಸ್ಥಾನ ಅನ್ನೋದೇ ಜಯಸ್ಥಾನ.
ಸೊ ಕಂಪ್ಲೀಟ್ ಮಾಡಿದ್ರೆ ತಾನೇ ಅದರಲ್ಲಿ ಗೆಲುವು ಜಯ ಅನ್ನೋದು. ಸೊ ಜಯಸ್ಥಾನ ಚೆನ್ನಾಗಿರೋದ್ರಿಂದ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀರಾ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಕಷ್ಟಪಟ್ಟು ಮಾಡ್ತೀರಾ ಈ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀರಾ, ಜವಾಬ್ದಾರಿಯನ್ನ ನಿಭಾಯಿಸ್ತೀರಾ. ಅಷ್ಟಮ ಅನ್ನೋದು ಭಯ ಜೊತೆಗೆ ಕಷ್ಟವನ್ನು ಕೂಡ ಕೊಡುತ್ತೆ. ಕಷ್ಟ ಪಟ್ರೇನೆ ಅಲ್ವಾ ಲೈಫ್ ಅಲ್ಲಿ ನಮ್ಗೆ ಒಳ್ಳೇದಾಗೋದು. ಸೊ ಆ ಒಂದು ಪ್ರಯತ್ನದ ಟೈಮ್ ಇದು. ಕಷ್ಟಪಟ್ಟು ಮುಂದೆ ಜೀವನದಲ್ಲಿ ಒಳ್ಳೇದನ್ನ ಕಾಣುವಂತಹ ಸಮಯ ಅಂತ ಅನ್ಕೊಳ್ಳಿ. ಚೆನ್ನಾಗಿದೆ, ನಿಮ್ಗೆ ಏನ್ ತೊಂದ್ರೆ ಇಲ್ಲ. ಬಟ್ ವಿದೇಶಕ್ಕೆ ಹೋಗ್ಬೇಕು ಅಂತೆಲ್ಲ ಅನ್ಕೊಂಡಿರೋರ್ಗೆ ಸ್ವಲ್ಪ ನಿರಾಶೆಗಳು ಕಾದಿದೆ. 12ನೇ ಮನೆ ಅಧಿಪತಿ ನೀಚನಾಗಿರೋದ್ರಿಂದ ಹೋಗುವಂತಹ ಅವಕಾಶ ಕೈ ತಪ್ಪಿ ಹೋಗ್ಬೋದು, ಹೋಗುವಂತಹ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ಬೇಸರ, ಆ ವಿಚಾರವಾಗಿ ವಿಪರೀತವಾದ ನಿರಾಸೆ ಉಂಟಾಗುತ್ತೆ. ಪ್ರಯತ್ನವನ್ನ ಪಡಿ. ಮುಂದಿನ ದಿನಗಳಲ್ಲಿ ಶುಕ್ರ ಗ್ರಹ ತುಲಾರಾಶಿಗೆ ಬಂದ್ಮೇಲೆ ಈ ಒಂದು ನಿಮ್ಮ ಒಂದು ಆಸೆಯನ್ನ ಈಡೇರಿಸ್ತಾನೆ. ಅಲ್ಲಿವರೆಗೂ ವೇಟ್ ಮಾಡಿ. ಇನ್ನು ಪರಿಹಾರ ಅಂತ ಮಾಡೋದಾದ್ರೆ, ಶುಕ್ರವಾರ ಅವರೆಕಾಳು ಹೆಸರು ಕಾಳು ದಾನ ಕೊಡಿ. ಮಂಗಳವಾರ ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ದಾನ ಕೊಡಿ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ, ಸುಬ್ರಹ್ಮಣ್ಯ ಕರಾವಲಂಬಂ, ಈ 2 ಮಂತ್ರಗಳನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ, ಒಳ್ಳೆದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಗುರುಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸದ್ಯಕ್ಕೆ ಈ ವಾರದಲ್ಲಿ ಗುರುವಿನ ಒಂದು ಅಸ್ತಂಗತ ಬಿಡುಗಡೆ ಆಗಿರುತ್ತೆ. ಆದ್ರೆ ಬುಧ ಅಸ್ತನಾಗಿರ್ತಾನೆ. ದಶಮದಲ್ಲಿ ಶುಕ್ರ ನೀಚನಾಗಿದ್ದಾನೆ. ಇಲ್ಲಿ ನೋಡಿ, ದಶಮಾಧಿಪತಿ ಪ್ಲಸ್ ಷಷ್ಠಾಧಿಪತಿ ಇಬ್ರು ಕೂಡ ನಿಮ್ಗೆ ಶುಭ ಫಲ ಕೊಡ್ತಾ ಇಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ, ಕೆಲಸದ ವಿಷಯದಲ್ಲಿ ನಿಮ್ಗಾಗುವಂತ ಸಮಸ್ಯೆಗಳನ್ನ ತೋರಿಸುತ್ತೆ. ಪ್ರಮುಖವಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಿಮ್ಗೆ ಕೊಟ್ಟಿರೋ ಕೆಲಸನ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಒಂದಿಷ್ಟು ಅಡೆತಡೆಗಳು. ಇವಾಗ ಈ ವಾರದಲ್ಲಿ ಇಂತಿಷ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ, ಬಟ್ ಅಷ್ಟಾಗ್ಲಿಲ್ಲ, ಏನೋ ಸ್ವಲ್ಪ ಅಡೆತಡೆಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಇನ್ಕಂಪ್ಲೀಟ್, ನಿಮ್ಮ ಕೆಲಸ ಇನ್ಕಂಪ್ಲೀಟ್ ಆಗೋದನ್ನ ತೋರಿಸುತ್ತೆ. ಇನ್ನು ದಶಮದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ನಿಮ್ಮ ಕೆಲವು ವೈಯಕ್ತಿಕ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಅಂತ ಒಂದಿಷ್ಟಿರುತ್ತೆ, ಅದನ್ನು ಕೂಡ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಇದೇ ತರ ವಿಘ್ನಗಳು, ಅಡೆತಡೆಗಳು, ಸ್ವಲ್ಪ ನಿಧಾನ ಇದೇ ತರ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಇನ್ಕಂಪ್ಲೀಟ್ ಅನ್ಸುತ್ತೆ. ಇನ್ನು ನಿಮ್ಗೆ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ನಿಮ್ಮ ಒಂದು ಪಾಲುದಾರರ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಆಗುತ್ತೆ. ಯಾಕಂದ್ರೆ ಅವರು ಕೆಲಸದಲ್ಲಿ ಫಾಸ್ಟ್ ಇಲ್ಲ, ಅಥವಾ ತುಂಬಾ ಸ್ಲೋ ಆಗ್ತಾ ಇದ್ದಾರೆ, ಅಥವಾ ಗಮನ ಕೊಡ್ತಾ ಇಲ್ಲ, ಸ್ವಲ್ಪ ಆತರ ಏನೋ ಅವ್ರ ಬಗ್ಗೆ ಒಂಚೂರು ಅಸಮಾಧಾನ ಇರುತ್ತೆ. ಹಾಗಾಗಿ ಸ್ವಲ್ಪ ಅಲ್ಲಿಯೂ ಕೂಡ ಏನೋ ಒಂಚೂರು ಟೆನ್ಷನ್ ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ತಗೊಂಡಾಗ ಪರವಾಗಿಲ್ಲ, ತುಂಬಾ ಏನು ಪ್ರಾಬ್ಲಮ್ ಅಂತಿಲ್ಲ. ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದರ್ವೈಸ್ ಏನು ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆ ತರದ್ದೆಲ್ಲ ಏನಿಲ್ಲ. ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಶನಿಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಈ ಪ್ರಾಪರ್ಟಿ ವಿಷಯದಲ್ಲಿ ಏನೋ ಒಂದು ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳುವಂತಹ ಸಂದರ್ಭಗಳು ಬರುತ್ತೆ. ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಅಥವಾ ಸೇಲ್ ಮಾಡೋದು, ಈ ತರ. ಆದ್ರೆ ನಿರ್ಧಾರ ತಗೊಳ್ಳಿ, ಆದ್ರೆ ಯಾವುದನ್ನು ಈ ವಾರದಲ್ಲಿ ಕಾರ್ಯರೂಪಕ್ಕೆ ತರಬೇಡಿ. ಶುಕ್ರನು ತುಲಾರಾಶಿಗೆ ಬರುವವರೆಗೆ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ನೀಚ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಲ್ಲಿ ಸ್ವಲ್ಪ ಮೋಸ ಆಗಬಹುದು, ಅಥವಾ ತಪ್ಪು ನಿರ್ಧಾರ ತಗೊಂಡೆ ನಾನು ಅಂತ ನಿಮ್ಗೆ ನಾಳೆ ಅನ್ನಿಸ್ಬಹುದು. ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ. ಹಾಗೆ ರವಿ ಗ್ರಹ 9ನೇ ಮನೆಗೆ ಬಂದಿದ್ದಾನೆ. ಇದರ ಮೊದಲು ಈ ಹೋದ ವಾರ ಎಲ್ಲ ಅಷ್ಟಮದಲ್ಲಿ ಇದ್ದಿದ್ರಿಂದ ತಂದೆಯ ವಿಷಯದಲ್ಲಿ ಟೆನ್ಷನ್, ಚಿಂತೆ, ಏನೋ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು, ಅವರ ವಿಷಯದಲ್ಲಿ ಏನೋ ಒಂದು ಆತಂಕ, ಇದೆಲ್ಲ ಇತ್ತು. ಬಟ್ ಈ ವಾರದಲ್ಲಿ ಈ ಆತಂಕಗಳು ನಿವಾರಣೆ ಆಗುತ್ತೆ. ಅಂದ್ರೆ ಆ ಟೆನ್ಷನ್ ಎಲ್ಲ ಇರಲ್ಲ, ಏನೋ ಹುಷಾರಾಗ್ತಾ ಇದ್ದಾರೆ ಅನ್ನೋ ಒಂದು ಸಮಾಧಾನ ಇದೆಲ್ಲ ಇರುತ್ತೆ. ಪರವಾಗಿಲ್ಲ. ಓಕೆ. ಇನ್ನು ನಿಮ್ಗೆ ಲಾಭಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಶುಕ್ರ ಆಗಿ ದಶಮದಲ್ಲಿರೋದ್ರಿಂದ ಸ್ವಲ್ಪ ಶತ್ರುಗಳ ಬಾಧೆ ಇರುತ್ತೆ. ನಿಮ್ಮ ಹತ್ರದವರೇ ಆಗಿರ್ತಾರೆ, ಕೆಲವು ಶತ್ರುಗಳ ಬಾಧೆ ಇರುತ್ತೆ. ಏನೋ ಸ್ವಲ್ಪ ಇಂಡೈರೆಕ್ಟ್ ಆಗಿ ಏನೇನೋ ಪ್ಲಾನ್ ಮಾಡೋದು, ಈ ತರದವೆಲ್ಲ ನಡೀತಾ ಇರುತ್ತೆ. ಗೊತ್ತಾಗುತ್ತೆ ಸ್ವಲ್ಪ ನಿಮ್ಗೆ, ಯಾಕಂದ್ರೆ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಗೊತ್ತಾಗ್ತಾ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಆದಷ್ಟು ಒಂದು ಧಾರ್ಮಿಕ ಕ್ರಿಯೆಗಳನ್ನ ಹೆಚ್ಚಾಗಿ ಮಾಡಿ, ಪೂಜೆ, ಜಪ, ತಪ, ಅನುಷ್ಠಾನಗಳನ್ನ ಮಾಡಿ. ಯಾಕಂದ್ರೆ 9ನೇ ಮನೆಯಲ್ಲಿ ರವಿ ಇರೋದ್ರಿಂದ ಅವನು ಸೋಲೋದಕ್ ಬಿಡೋದಿಲ್ಲ. ಏನೇ ಸಮಸ್ಯೆಗಳು ಬಂದ್ರು ಅದರಿಂದ ಪಾರಾಗ್ತೀರ ನೀವು. ಸಪ್ತಮದಲ್ಲಿ ಕುಜಗ್ರಹ ಇದ್ದಾನೆ. ಕಠಿಣವಾದಂತಹ ಒಂದು ಏನು ಹಾರ್ಡ್ ವರ್ಕ್ ಅಂತ ಹೇಳ್ತೀರಾ, ಹಾರ್ಡ್ ವರ್ಕ್ ಮಾಡಿಸ್ತಾನೆ. ಕುಜ 7ನೇ ಮನೇಲಿ ಇರೋದ್ರಿಂದ ಬೇಗ ಆಗ್ಬಿಡ್ಬೇಕು, ಇವತ್ತೇ ಆಗ್ಬಿಡ್ಬೇಕು, ನಾಳೆನೇ ಆಗ್ಬೇಕು ಅನ್ನೋ ಒಂದು ಹಾರ್ಡ್ ವರ್ಕ್ ತುಂಬಾ ಮಾಡ್ತೀರಾ. ಅದೇ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಇವಾಗ ಏನೋ ಆಗ್ತಾ ಇಲ್ಲ ಕೆಲಸ ಅನ್ನೋದಕ್ಕಿಂತ ಒಂದು 50% ಆಯ್ತು. ಏನೋ ನೀವು ಅಷ್ಟು ಕಷ್ಟಪಟ್ಟದಕ್ಕೆ ಇಷ್ಟ ಆದ್ರೂ ಆಯ್ತು ಅನ್ನೋ ರೀತಿಯಲ್ಲಿ ಇರುತ್ತೆ ರಿಸಲ್ಟ್. ಯಾಕಂದ್ರೆ ಜಯಸ್ಥಾನ ಚೆನ್ನಾಗಿಲ್ಲ, ಬಟ್ ಕುಜ ಚೆನ್ನಾಗಿದ್ದಾನಲ್ವಾ, ಪ್ರಯತ್ನ ಅಂತೂ ಕಂಪ್ಲೀಟ್ ಆಗಿ 100% ಇರುತ್ತೆ.
ಫಲ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇವತ್ತಿನ ಪ್ರಯತ್ನಕ್ಕೆ ಇನ್ನು ಏನ್ ಫಲ ಸಿಗ್ಬೇಕಿತ್ತು ಅದು ಮುಂದಿನ ದಿನಗಳಲ್ಲಿ ಬೋನಸ್ ರೂಪದಲ್ಲಿ ಸಿಕ್ಕತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲಾ ಪ್ರಯತ್ನ ಇವಾಗ್ಲೇ ಸಿಕ್ಬಿಡ್ಬೇಕು ಅನ್ಕೊಳ್ಳೋದು ತಪ್ಪಾಗುತ್ತೆ. ಹೇಳಿಲ್ವ, ಪ್ರಯತ್ನ ನೀನ್ ಪಡೋ ಫಲಗಳನ್ನ ನನಗೆ ಬಿಟ್ಬಿಡು ಅಂತ. ಅದ್ರ ಅರ್ಥ ಏನು? ಫಲನ ಯಾವಾಗ ಬೇಕಾದ್ರೂ ಕೊಡ್ಬೋದು ಅವನು, ಬಟ್ ಕೊಟ್ಟೆ ಕೊಡ್ತಾನೆ, ಮೋಸ ಅಂತೂ ಆಗಲ್ಲ. ಇದೊಂದು ಪಂಚಮಾಧಿಪತಿ 7ನೇ ಮನೇಲಿದ್ದಾನೆ, ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದ ಗುರು ಅಂದ್ರೇನೆ ಜ್ಞಾನ, ತಿಳ್ಕೋಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗತ್ತೆ. ಇನ್ನು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತೀರಾ. ಪಂಚಮಾಧಿಪತಿ 7ನೇ ಮನೇಲಿರೋದ್ರಿಂದ ಸ್ವಲ್ಪ ಪೂಜೆ ಪುನಸ್ಕಾರಗಳು, ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆಲ್ಲ ಇರುತ್ತೆ. ಅದೇ ಬಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಈ ವಾರದಲ್ಲಿ ಶುಕ್ರ ಅಷ್ಟು ಶುಭದಾಯಕವಾಗಿಲ್ಲ. ಬಟ್ ಶುಕ್ರ ನಿಮ್ಗೆ ಚೆನ್ನಾಗಿದ್ರು 100% ರಿಸಲ್ಟ್ ಕೊಡಲ್ಲ, 50% ಅಷ್ಟೇ ಕೊಡೋದು. ಸ್ವಲ್ಪ ಶತ್ರುಗಳ ಬಾಧೆ ಅದೆಲ್ಲ ಇರುತ್ತೆ. ಸ್ವಲ್ಪ ನೆಗೆಟಿವ್ ಫೀಲ್ ಆಗೋದು, ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ, ದೃಷ್ಟಿ ಆಗ್ಬಿಡೋದು, ಆ ತರದೆಲ್ಲ ಆಗ್ತಾ ಇರುತ್ತೆ. ಜಪಗಳನ್ನ ಮಾಡ್ಕೊಳ್ಳಿ, ಆದಷ್ಟು ನಾಮ ಜಪವನ್ನ ಮಾಡ್ಕೊಳ್ಳಿ. ಶಿವನ ಜಪ ಅಥವಾ ವಿಷ್ಣುವಿನ ಜಪವನ್ನ ಮಾಡ್ಕೊಳ್ತಾರೆ. ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶುಕ್ರವಾರ ಅವರೆಕಾಳು, ಹೆಸರು ಕಾಳನ್ನ ದೇವಿ ದೇವಸ್ಥಾನಕ್ಕೆ ಕೊಡಿ. ದುರ್ಗಾ, ಶ್ರೀ ದುರ್ಗಾ, ಪ್ರತ್ಯಂಗಿರ ದೇವಸ್ಥಾನ, ಮಾರಮ್ಮ, ಅಣ್ಣಮ್ಮ, ಈ ತರ ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ದೃಷ್ಟಿ ಕ್ಲಿಯರ್ ಆಗ್ಬಿಡುತ್ತೆ. ಅಮ್ಮ ಎಲ್ಲಾ ದೃಷ್ಟಿನೂ ತೆಗ್ದ್ಬಿಡ್ತಾಳೆ. ಯಾಕೆಂದ್ರೆ ಪವರ್ಫುಲ್ ಅಲ್ವಾ, ಎನರ್ಜಿ ಜಾಸ್ತಿ ಇರುತ್ತೆ ದೇವಸ್ಥಾನಗಳಲ್ಲಿ. ಇದೊಂದು ಮಾಡ್ಕೊಳ್ಳಿ. ಈ ಧಾನ್ಯವನ್ನ ನೀವು ಅದೇ ದೇವಸ್ಥಾನಕ್ಕೆ ಕೊಡ್ಬೋದು. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಉಳಿದಂತೆ ಚೆನ್ನಾಗಿದೆ, ಪರವಾಗಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಏನು ತೊಂದರೆ ಇಲ್ಲ. ಬಟ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ಸ್ವಲ್ಪ ಪ್ರಾಬ್ಲಮ್. ಅಲ್ಲಿ ಕೆಲಸ ಮಾಡಕ್ ಬಿಡಲ್ಲ. ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ, ನಿಮಗ್ ಕೊಟ್ಟಿರೋ ಕೆಲಸ ನೀವು ಮಾಡ್ತೀರಾ. ಕೆಲವರಿಂದ ನಿಮ್ಗೆ ಕೆಲಸ ಕಂಪ್ಲೀಟ್ ಆಗಲ್ಲ, ಕೆಲಸ ಮಾಡೋದಕ್ಕೆ ಅಲ್ಲೇನೋ ಶಾಂತಿಯುತವಾದಂತ ವಾತಾವರಣ ಇರಲ್ಲ, ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ಪರಿಹಾರ ಹೇಳಿದಿನಲ್ಲ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಈ ವಾರದಲ್ಲಿ 7ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು ಅಸ್ತನಾಗಿದ್ದ ಮುಂಚೆ ಈ ವಾರದಲ್ಲಿ ಬಿಡುಗಡೆ ಆಗ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಪರವಾಗಿಲ್ಲ, ತುಂಬಾ ಏನ್ ಪ್ರಾಬ್ಲಮ್ ಅಂತಿಲ್ಲ. ಹಣಕಾಸಿನ ಮುಗ್ಗಟ್ಟೇನಿಲ್ಲ, ಆದ್ರೆ ಕೆಲಸಗಳಾಗೋದಿಲ್ಲ. ಮೇನ್ ಆಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಒಂಚೂರು ಪರವಾಗಿಲ್ಲ, ಏನೋ ಅಷ್ಟೋ ಇಷ್ಟೋ ನಿಮ್ಮ ಪ್ರಯತ್ನದಿಂದ ಕೆಲಸಗಳಾಗುತ್ತೆ. ಆದರೆ ಆ ಕೆಲಸದಿಂದ, ಆ ಒಂದು ಪ್ರಯತ್ನದಿಂದ ನಿಮಗೆ ಸಿಗಬೇಕಾದ ಲಾಭ ಈ ವಾರದಲ್ಲಿ ಸಿಗಲ್ಲ. ಹಾಗಂತ ಸಿಗೋದೇ ಇಲ್ಲ ಅಂತಲ್ಲ, ಮುಂದಿನ ದಿನಗಳಲ್ಲಿ ಸಿಕ್ಕತ್ತೆ. ಇನ್ನು ಚತುರ್ಥಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಏರುಪೇರುಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಆಸ್ತಿ, ಮನೆ, ವಾಹನಗಳ ವಿಚಾರ, ಅಂದ್ರೆ ವಾಹನ ತಗೋಬೇಕು, ಮನೆ ತಗೋಬೇಕು, ಅಥವಾ ಪ್ರಾಪರ್ಟಿ ಸೇಲ್ ಮಾಡ್ಬೇಕು, ಈ ವಿಚಾರವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಸೂಕ್ತವಾದ ಸಮಯ ಅಲ್ಲ, 6ನೇ ಮನೇಲಿ ಕುಜ ಇರೋದ್ರಿಂದ. ಇನ್ನು 5ನೇ ಮನೆ ಅಧಿಪತಿ ಶುಕ್ರ ಗ್ರಹ ನೀಚನಾಗಿ 9ನೇ ಮನೇಲಿದ್ದಾನೆ. ಮಕ್ಕಳ ವಿಷಯದಲ್ಲಿ ಬಹಳ ಚಿಂತೆ. ಮಗಳಾಗಿರ್ಬಹುದು, ಮಗ ಆಗಿರಬಹುದು. ಚಿಕ್ಕ ವಯಸ್ಸಿನ ಮಕ್ಕಳಾದ್ರೆ ಏನೋ ಹುಷಾರ್ ತಪ್ತಾ ಇದ್ದಾರೆ, ಏನೋ ಸ್ವಲ್ಪ ಸಮಸ್ಯೆ ಈ ರೀತಿ. ಅಥವಾ ಸ್ವಲ್ಪ ಒಂದು 16, 18ನೇ ವಯಸ್ಸು, 20ನೇ ವಯಸ್ಸು ಅನ್ಕೊಂಡ್ರೆ ನಿಮ್ಮ ಮಾತು ಕೇಳ್ತಾ ಇಲ್ಲ, ಹೇಳದ್ ಮಾತು ಕೇಳ್ತಾ ಇಲ್ಲ, ಸ್ವಲ್ಪ ಉದ್ಧಟತನ ಮಾಡ್ತಾರೆ ಅನ್ನೋ ಒಂದು ಚಿಂತೆ, ಅಥವಾ ಓದ್ತಾ ಇಲ್ಲ ಅನ್ನೋದ್ರ ಚಿಂತೆ. ಇನ್ನೂ ದೊಡ್ಡ ಮಕ್ಕಳಾದ್ರೆ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅನ್ನೋ ಬೇಸರ. ಸೊ ಮಕ್ಕಳ ನಡವಳಿಕೆಯಿಂದ ಒಂದಿಷ್ಟು ಚಿಂತೆ ನಿಮ್ಗೆ ಈ ವಾರದಲ್ಲಿ ಖಂಡಿತವಾಗ್ಲೂ ಇರುತ್ತೆ. 9ನೇ ಮನೇಲಿರೋದ್ರಿಂದ ಭವಿಷ್ಯದ ಬಗ್ಗೆ ತುಂಬಾ ಆತಂಕ, ಭಯ ಕೂಡ ಆಗ್ತಾ ಇರುತ್ತೆ. ಅಷ್ಟಮದಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ ಇರೋರು ಹುಷಾರಾಗಿರಿ. ಬ್ಯಾಕ್ ಪೇನ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹೃದಯ ವ್ಯಾಧಿಯಿಂದ ಬಳಲ್ತಾ ಇರೋರು ಅಷ್ಟೇ ತುಂಬಾ ಕೇರ್ಫುಲ್ ಆಗಿರಿ. ಚತುರ್ಥಾಧಿಪತಿ 6ನೇ ಮನೇಲಿದ್ದಾನೆ, ಸೂರ್ಯ ಅಷ್ಟಮದಲ್ಲಿದ್ದಾನೆ. ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸಣ್ಣ ಪುಟ್ಟ ಸಿಂಟಮ್ಸ್ ಬಂದ್ರೆ ಕೇರ್ಲೆಸ್ ಮಾಡ್ಬೇಡಿ, ಬೇಗ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದಶಮಾಧಿಪತಿಯು ಭಾಗ್ಯದಲ್ಲಿರೋದ್ರಿಂದ ಕೆಲವು ಜವಾಬ್ದಾರಿಗಳಿತ್ತು, ನಿಭಾಯಿಸ್ಬೇಕಾಗಿತ್ತು. ಕೆಲವು ಇಂಪಾರ್ಟೆಂಟ್ ಕೆಲಸಗಳಾಗ್ಬೇಕಾಗಿತ್ತು. ಪ್ರಯತ್ನ ನಾವು ಮಾಡ್ತೀರಾ, ಕಂಪ್ಲೀಟ್ ಆಗಲ್ಲ. ದೊಡ್ಡ ದೊಡ್ಡ ಕೆಲಸಗಳು ಕಂಪ್ಲೀಟ್ ಆಗಲ್ಲ ಈ ವಾರದಲ್ಲಿ. ಈಗ ನೋಡಿ, ಯಾವುದೋ ಒಂದು ದೊಡ್ಡ ಹಣ ಬರೋದಿದೆ, ಆ ಕೆಲಸ ತುಂಬಾ ವರ್ಷದಿಂದ ಓಡಾಡ್ತಾ ಇದ್ದೀರಾ, ಇನ್ನೇನ್ ಬಂದ್ಬಿಡುತ್ತೆ ಅದರಿಂದ ಹಣ ಅನ್ಕೊಂಡ್ರೆ ಅದು ಬರ್ಲಿಲ್ಲ, ಆ ಕೆಲಸ ಕಂಪ್ಲೀಟ್ ಆಗಲಿಲ್ಲ. 99% ಕೆಲಸ ಆಗಿದೆ, ಇನ್ನು 1% ಕೆಲಸ ಮಾಡಕ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗ್ತಿಲ್ಲ. ಇದೆಲ್ಲ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ, ಯಾಕಂದ್ರೆ ಶುಕ್ರ ನೀಚನಾಗಿರೋದ್ರಿಂದ. ಇನ್ನು ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ ಅಸ್ತನಾಗಿರೋದ್ರಿಂದ ದೈವ ಕಾರ್ಯಗಳು, ಧರ್ಮ ಕಾರ್ಯಗಳು ಏನು ಮಾಡಕ್ ಬಿಡೋದಿಲ್ಲ ಈ ಒಂದು ಪರಿಸ್ಥಿತಿ. ಈ ವಾರದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ಬೇಕು ಅನ್ಕೊಂಡ್ರು ಆಗಲ್ಲ, ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅನ್ಕೊಂಡ್ರು ಹೋಗಕ್ ಆಗಲ್ಲ. ಏನೋ ಒಂಥರ ಒಂದು ನಿಮ್ಮೊಳಗಿರೋ ಪಾಸಿಟಿವ್ ಎನರ್ಜಿನೇ ಕಮ್ಮಿ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ. ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ಏನೂ ಮಾಡಕ್ ಆಗ್ತಿಲ್ಲ ಅಂದ್ರೆ ಜಪ ಅನ್ನೋದು ಮಾಡ್ಕೊಳ್ಳಿ, ಶಿವನ ಜಪ ಮಾಡ್ಕೊಳ್ಳಿ. ಮಕರ
ರಾಶಿಯವರು ಶಿವನ ಜಪ ಮಾಡ್ಕೊಳ್ಳಿ. ಯಾಕಂದ್ರೆ ಶಿವನನ್ನ ಆರಾಧನೆ ಮಾಡೋದ್ರಿಂದ ರವಿ ಮತ್ತು ಶನಿ ಇಬ್ಬರು ಎರಡೂ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕಮ್ಮಿ ಮಾಡ್ತಾರೆ. ಹಾಗಾಗಿ ಶಿವನ ಜಪ ಮಾಡ್ಕೊಳ್ಳಿ. ಆದಷ್ಟು ಓಂ ನಮಃ ಶಿವಾಯ ಜಪ ಟೈಮ್ ಸಿಕ್ತಾಗೆಲ್ಲ ಮಾಡ್ಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಒಳಗೆ ಇರುವ ಆತಂಕವನ್ನ ಕಮ್ಮಿ ಮಾಡುತ್ತೆ, ಜೊತೆಗೆ ನೆಗೆಟಿವ್ ಪ್ರಾಬ್ಲಮ್ಸ್ನೆಲ್ಲ ಕಮ್ಮಿ ಮಾಡುತ್ತೆ. ಹಾಗೆ 7ನೇ ಮನೆಯಲ್ಲಿ ರವಿ ಗುರು ಕುತ್ಕೊಂಡಿರೋದ್ರಿಂದ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಿಷಯದಲ್ಲಿ ಏನೋ ಒಂದು ಅನುಕೂಲ, ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಸಿಗುವ ಸೂಚನೆಗಳು. ಬಟ್ ಅದರಲ್ಲೂ ಪೂರ್ಣ ಪ್ರಮಾಣದಲ್ಲಿ ಏನೋ ಆಗ್ಬಿಡುತ್ತೆ ಅನ್ನೋ ತರ ಏನಿರಲ್ಲ, ಇನ್ನೇನು ಆಗ್ಬಹುದು ಅನ್ನುವಂತಹ ಸೂಚನೆಗಳು ಮಾತ್ರ ಕಂಡು ಬರುತ್ತೆ. ಇನ್ನು ಪಂಚಮಾಧಿಪತಿ 9ನೇ ಮನೆಯಲ್ಲಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗ್ಬೋದು. ಪ್ರೀತಿ ವಿಷಯದಲ್ಲಿ ಏನೋ ಮೋಸ ಆಗ್ಬಹುದು. ನೀವು ಯಾರನ್ನು ತುಂಬಾ ಹಚ್ಕೊಂಡಿದ್ರಿ ಅವರಿಂದಾನೇ ನಿಮ್ಗೆ ಮೋಸ ಆಗೋದು, ಅಥವಾ ಅವ್ರ ನಡವಳಿಕೆ ತುಂಬಾ ವ್ಯತ್ಯಾಸ ಅನ್ಸೋದು. ಅಂದ್ರೆ ಈ ವ್ಯಕ್ತಿನೇನಾ ಇಷ್ಟು ದಿನ ನಾನು ಫ್ರೆಂಡ್ ಆಗಿದ್ದು, ಈ ವ್ಯಕ್ತಿನೇನಾ ನನ್ನ ಜೊತೆ ಫ್ರೆಂಡ್ ಆಗಿದ್ದು, ಈ ತರ ಎಲ್ಲ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಅದೆಲ್ಲ ಸ್ವಲ್ಪ ಭಾವನೆಗಳಿಗೆ ಜಾಸ್ತಿ ಧಕ್ಕೆ ಬರುತ್ತೆ. ಶುಕ್ರ ಅಂದ್ರೇನೆ ಒಂದು ನೋಡಿ, ಅದೊಂಥರ ಭಾವನೆ, ಆಸೆ, ಒಬ್ಬರ ಮೇಲೆ ಇಟ್ಟಿರೋ ಪ್ರೀತಿ, ಕಾಳಜಿ. ಈ ಶುಕ್ರ ನೀಚನಾದಾಗ, ಶನಿ ನಿಮ್ಮ ರಾಶ್ಯಾಧಿಪತಿಯನ್ನ ನೀಚನಾಗಿ ನೋಡಿದಾಗ ಅಲ್ಲಿ ನಿಮ್ಮ ಭಾವನೆಗಳಿಗೆ ದುಃಖ ಆಗುತ್ತೆ. ಹಾಗಾಗಿ ಅಂಥದ್ದೆಲ್ಲ ಸ್ವಲ್ಪ ಆಗತ್ತೆ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರ್ಯಾರ ಒಂದು ಋಣ ಯಾರ ಜೀವನದಲ್ಲಿ ಎಷ್ಟು ದಿನ ಅಂತ ಇರುತ್ತೋ ಅಷ್ಟು ದಿನ. ಬಟ್ ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ದಶಮ ಸ್ಥಾನಕ್ಕೆ ಬಂದ್ಮೇಲೆ ಬದಲಾವಣೆ ಆಗಬಹುದು. ಯಾಕಂದ್ರೆ ಎಲ್ಲದೂ ಶಾಶ್ವತ ಅಲ್ಲ, ಕಷ್ಟಗಳು ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಆ ಗ್ರಹಗಳ ಒಂದು ಬದಲಾವಣೆಯ ಸಂಚಾರದ ಪ್ರಕಾರವಾಗಿ ಲೈಫ್ ಅಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಇವತ್ತು ನಿಮ್ ಜೊತೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋದ್ರೆ ನಾಳೆ ಸಾರಿನೂ ಕೇಳ್ಬೋದು. ಹಾಗಾಗಿ ಇಂಥದಕ್ಕೆಲ್ಲ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿದೆ. 2ನೇ ಮನೆಯಲ್ಲಿ ರಾಹು ಇದ್ದಾನೆ. ಯಾರಿಗ್ ದುಡ್ಡು ಕೊಟ್ರು ವಾಪಸ್ ಅಂತೂ ಬರಲ್ಲ, ಮೋಸನೇ ಆಗೋದು. ಹಾಗಾಗಿ ಈ ವಿಷಯದಲ್ಲಿ ಒಂಚೂರು ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಪಂಚಮಾಧಿಪತಿ ನೀಚನಾಗಿದ್ರು ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆಗಳಿಲ್ಲ. ಇನ್ ಪರಿಹಾರ ಅಂತೂ ಮಾಡ್ಲೇಬೇಕು ನೀವು. ಈ ವಾರದ ಶುಕ್ರವಾರ ಅವರೆಕಾಳು, ಹೆಸರು ಕಾಳು, ಎಳ್ಳು ದಾನ, ಈ 3 ಪರಿಹಾರ ಮಾಡ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಹಾಗೆ ಹನುಮಾನ್ ಚಾಲಿಸ ಮಂತ್ರ, ಓಂ ನಮಃ ಶಿವಾಯ ಜಪ, ಇದೆಲ್ಲ ಮಾಡ್ಕೊಳ್ಳಿ. ಒಳ್ಳೇದಾಗತ್ತೆ. ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾಡ್ಕೊಳ್ಳಿ. ಬೆಳಗ್ಗೆ ಪೂಜೆ ಮಾಡುವಾಗ ದೇವ್ರ ಮುಂದೆ ಕುತ್ಕೊಂಡು ಮಾಡಿದ್ರೆ, ಪೂಜೆಗಳನ್ನ ಮಂತ್ರಗಳನ್ನ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು. ನಮ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ ಅನ್ನೋರು ನಿಮ್ಗೆ ಟೈಮ್ ಸಿಕ್ತಾಗ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಟೈಮೇ ಇಲ್ಲ ಅನ್ನೋರ್ಗೆ ನೀವು ಮಾಡ್ಲೇಬೇಡಿ ಅಂತ ಹೇಳಕ್ ಬರಲ್ಲ. ಹೇಗಾದ್ರೂ ಸರಿ ಪರಮಾತ್ಮನನ್ನ ಸ್ಮರಣೆ ಮಾಡ್ಲೇಬೇಕಲ್ಲ ನಾವು. ಹಾಗಾಗಿ ಇದೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ಏನೋ 2ನೇ ಮನೆಯಲ್ಲಿದ್ದಾನೆ. ಗುರು ಈ ಕಳೆದ ಒಂದು ವಾರಗಳಲ್ಲಿ ಅಸ್ತನಾಗಿದ್ರಿಂದ ಫೈನಾನ್ಷಿಯಲಿ ತುಂಬಾನೇ ಒಂದು ಖರ್ಚು, ಅದು ಇದು, ಅಯ್ಯೋ ಇಷ್ಟೊಂದೆಲ್ಲ ಖರ್ಚಾಗ್ಬಿಡ್ತಾವಲ್ಲಪ್ಪ ಅನ್ನೋ ಒಂದು ಬೇಸರಗಳೆಲ್ಲ ಆಗ್ಬಿಟ್ಟಿತ್ತು ನಿಮ್ಗೆ ಆಚೆ ವಾರದಲ್ಲಿ, ಹೋದ್ ವಾರ ಎಲ್ಲ. ಬಟ್ ಈ ವಾರದಿಂದ ಸ್ವಲ್ಪ ಖರ್ಚು ಕಮ್ಮಿ ಆಗತ್ತೆ. ತುಂಬಾ ಕಮ್ಮಿ ಆಗತ್ತೆ ಅನ್ಕೋಬೇಡಿ, ಸ್ವಲ್ಪ ಖರ್ಚು ಕಮ್ಮಿ ಆಗತ್ತೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಕುಂಭರಾಶಿಯವರಿಗೆ. ಹಿಂಗ್ ಬರುತ್ತೆ ದುಡ್ಡು, ಹಿಂಗ್ ಹೋಗುತ್ತೆ, ಹೆಂಗ್ ಖರ್ಚಾಗ್ತಿದೆ ಅಂತ ಗೊತ್ತಾಗ್ತಲ್ಲ. ಇನ್ಕಮ್ ಕಮ್ಮಿ ಆಗ್ಬಿಟ್ಟಿರುತ್ತೆ ಕೆಲವ್ರಿಗೆ ಬರ್ಬೇಕಾಗಿರೋ ದುಡ್ಡೇ ಬರ್ತಾ ಇಲ್ಲ. ಈ ರೀತಿ ಕೂಡ ಆಗ್ತಾ ಇರುತ್ತೆ ಗುರು 6ನೇ ಮನೇಲಿರೋದ್ರಿಂದ. ಬಟ್ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಸಾಲ ಮಾಡಿ ಏನು ತಗೊಳಕ್ ಹೋಗ್ಬೇಡಿ, ಗುರು 6ನೇ ಮನೇಲಿ ಇರೋದ್ರಿಂದ. ಇನ್ನು ತೃತೀಯ ಭಾವಾಧಿಪತಿಯಾದಂತ ಕುಜಗ್ರಹ ಪಂಚಮದಲ್ಲಿದ್ದಾನೆ. ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಕೆಲವು ಜವಾಬ್ದಾರಿಗಳನ್ನ ನಿರ್ವಹಿಸ್ತೀರಾ ಈ ವಾರದಲ್ಲಿ. ತುಂಬಾ ಇಂಪಾರ್ಟೆಂಟ್ ಕೆಲಸಗಳು, ಇಂತಿಂತ ಕೆಲಸಗಳು ಮಾಡ್ಬೇಕಿತ್ತು ಅಂತ ಅನ್ಕೊಂಡಿರ್ತೀರಿ, ಅದೆಲ್ಲನ ಮಾಡ್ತೀರಾ, ಏನು ತೊಂದರೆ ಇಲ್ಲ. ಉದ್ಯೋಗ ಅಂತ ಬಂದಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಏನು ಸಮಸ್ಯೆ ಇಲ್ಲ. ಕೊಟ್ಟಿರೋ ಕೆಲಸನ ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡ್ತೀರಾ, ಏನು ತೊಂದರೆ ಇಲ್ಲದೆ. ಅಲ್ಲೇನು ನಿಮ್ಗೇನು ಕಿರಿಕಿರಿ ಇರೋದಿಲ್ಲ. ಚತುರ್ಥ ಭಾವಾಧಿಪತಿ ಶುಕ್ರ ಗ್ರಹ ನೀಚನಾಗಿ ಅಷ್ಟಮದಲ್ಲಿದ್ದಾನೆ. ವಾಹನಗಳಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು. ವಾಹನ ಸಂಚಾರದಲ್ಲಿ ಏನಾದ್ರೂ ತೊಂದರೆ ಆಗ್ಬೋದು, ಅಥವಾ ನಿಮ್ಮ ವಾಹನಕ್ಕೆ ಏನೋ ಸಮಸ್ಯೆ ಆಗಿ ಅದಕ್ಕೊಂದಿಷ್ಟು ಖರ್ಚು ಬೀಳ್ಬೋದು. ಹಾಗಾಗಿ ವಾಹನ ಸಂಚಾರ ಅಂತ ಬಂದಾಗ ತುಂಬಾ ಕೇರ್ಫುಲ್ ಆಗಿರಿ. ಯಾವುದೇ ಟ್ರಾಫಿಕ್ ರೂಲ್ಸ್ ಗಳು ಏನಿದ್ರು ಕೂಡ ಅದನ್ನೆಲ್ಲ ಫಾಲೋ ಮಾಡಿ. ಆದಷ್ಟು ಬೆಳಗ್ಗೆ ಡೈಲಿ ಆಫೀಸ್ಗೆ 2 ವೀಲರ್ ಅಲ್ಲಿ 4 ವೀಲರ್ ಅಲ್ಲಿ ಓಡಾಡ್ತೀರಾ ಅಂದ್ರೆ, ನೀವು ಒಂದ್ 10 ನಿಮಿಷ ಮುಂಚೆನೆ ಮನೆ ಬಿಟ್ಟು ಸ್ಲೋ ಆಗಿ ಹೋಗಿ ಆರಾಮಾಗಿ ತಲುಪಿ. ತುಂಬಾ ಫಾಸ್ಟ್ ಗಾಬರಿ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ. ಹಂಗೂ ಒಂದಿನ ಲೇಟ್ ಆಗ್ಬಿಡ್ತಾ, ಹೆಂಗೋ ಲೇಟ್ ಆಗಿದೆ ಆರಾಮಾಗಿ ಹೋಗೋಣ, ಅದೇನಾಗುತ್ತೆ ಹಂಗೆ. ಯಾಕಂದ್ರೆ ಲೇಟ್ ಆಯ್ತು ಅನ್ಕೊಂಡು ಹೆಂಗ್ ಹಂಗೆ ಹೋಗ್ಬೇಡಿ. ಆಮೇಲೆ ದೂರ ಪ್ರಯಾಣವನ್ನ ಈ ವಾರದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ, ಪ್ರಯಾಣ ಬೇಡ.
ಸ್ವಲ್ಪ ದಿನ ವೇಟ್ ಮಾಡಿ. ಶುಕ್ರ ತುಲಾ ರಾಶಿಗೆ ಬರ್ಬೇಕು. ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆಗಳು, ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ತಾಯಿ ಬಗ್ಗೆ ಚಿಂತೆಗಳು ಅಥವಾ ತಾಯಿಗೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅನ್ನೋ ಒಂದು ಆತಂಕ, ಭಯ ಇದೆಲ್ಲ ಇರುತ್ತೆ. ನಿಮ್ಗೂ ಕೂಡ ಈಗ ಕೆಲವರೆಲ್ಲ ಸಾಲ ಮಾಡಿ ಮನೆ ಕಟ್ತಿದ್ದೀರಂದ್ರೆ ವಿಪರೀತ ಭಯ ಶುರು ಆಗ್ಬಿಡುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಇದ್ದಾನೆ, ಸಾಲ ಮಾಡಿಸ್ತಾನೆ. 4ನೇ ಮನೆ ಅಧಿಪತಿ ನೀಚನಾಗಿದ್ದಾನೆ. ನಾನ್ ಮನೆ ಕಟ್ತೀನೋ ಇಲ್ವೋ, ಕಂಪ್ಲೀಟ್ ಮಾಡ್ತೀನೋ ಇಲ್ವೋ, ಮನೆ ಕಟ್ಟಕ್ ಆಗೋದೇ ಇಲ್ವೇನೋ, ಕಟ್ಲಿಲ್ಲ ಅಂದ್ರೆ ಜನ ಹಾಗೆ ಮಾತಾಡ್ತಾರೆ, ಹೀಗೆ ಏನೇನೋ ಓವರ್ ಆಗಿ ಥಿಂಕ್ ಮಾಡ್ತೀರಾ. ಕಾರಣ ಏನಪ್ಪಾ ಅಂತಂದ್ರೆ ಕುಜ ಇಲ್ಲಿ ಯಾರಿದ್ರ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ. ನಿಮ್ ರಾಶಿನಲ್ಲಿ ರಾಹು ಬೇರೆ ಕುತ್ಕೊಂಡಿದ್ದಾನೆ. ವಿಪರೀತವಾದ ಆಲೋಚನೆ, ಊಹೆಗಳನ್ನ, ಕಲ್ಪನೆಗಳನ್ನ ಮಾಡಿಸೋನು ರಾಹು ಗ್ರಹ. ನೋಡಿ, ರಾಹು ಯಾರಿಗೆ ರಾಶಿಯಲ್ಲಿ ಇರ್ತಾರೆ ಅವರು ಬರೀ ಕೆಟ್ಟದ್ದನ್ನ ಒಂದೊಂದ್ಸಲ ನೋಡ್ಬಿಡ್ತಾರೆ. ಇಷ್ಟೇ ಬಿಡು, ಇದಾಗಲ್ಲ ಬಿಡು, ಈ ತರ ಏನೋ ನೆಗೆಟಿವ್, ಎಲ್ಲ ಒಳ್ಳೇದಾಗತ್ತೆ ಅನ್ನೋ ಭಾವನೆ ಅವರಲ್ಲಿ ಬರೋದೇ ಇಲ್ಲ. ಅಂದ್ರೆ ಈ ರಾಹು ಏನ್ ಮಾಡ್ತಾನೆ, ಅವ್ರನ್ನ ಪದೇ 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 ಒಂಥರ ಮಾಯ ಪ್ರಪಂಚಕ್ಕೆ ತಳ್ಳುತ್ತಾ ಇರ್ತಾನೆ. ಏನೋ ಆಗ್ಬಿಡುತ್ತೆ ಅಂತಾರ. ಹಾಗಾಗಿ ನೀವೇನು ಹೇಳ್ತಿರ್ತೀರೋ ಅಥವಾ ನೀವೇನ್ ಯೋಚನೆ ಮಾಡ್ತಿರ್ತೀರೋ ಅದೇ ಆಗೋದು. ನಿಮ್ಮ ಮನಸ್ಸು ಅದನ್ನೇ ಮ್ಯಾನಿಫೆಸ್ಟ್ ಮಾಡೋಕ್ ಶುರು ಮಾಡ್ಬಿಡುತ್ತೆ. ಹಾಗಾಗಿ ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದೇ ಆಗುತ್ತೆ. ಎಲ್ಲವೂ ಪರಮಾತ್ಮನ ಇಚ್ಛೆ ಅಂತ ಆಗುತ್ತೆ. ನನ್ ಜೊತೆ ದೇವ್ರಿದ್ದಾನೆ ಅಷ್ಟೇ. ಅಪ್ಪ, ನನ್ನ ಜವಾಬ್ದಾರಿನ ನಿನಗೆ ಬಿಟ್ಬಿಟ್ಟಿದೀನಿ, ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು ಅನ್ಕೊಂಡು ಆ ಪರಮಾತ್ಮನಿಗೆ ಶರಣಾಗ್ಬೇಕು. ಅದೇ ನಿಜವಾದ ಭಕ್ತಿ. ನೀವೇನು ಹೋಮ ಹವನ ಜಪ ತಪ ಎಷ್ಟೇ ಮಾಡಿ, ನೀವು ಎಲ್ಲದರ ಅಂತಿಮ ರಿಸಲ್ಟ್ ಏನಪ್ಪಾ ಅಂದ್ರೆ ನೀವೆಷ್ಟು ಶರಣಾದ್ರಿ ಪರಮಾತ್ಮನಿಗೆ, ಅದು ಕಷ್ಟ. ಪೂಜೆ ಮಾಡೋದ್ರಲ್ಲೂ ಕೆಲವ್ರು ಹೇಳ್ತಾರಲ್ವಾ, ನಾನಿಷ್ಟು ಪೂಜೆ ಮಾಡಿದೆ, ಅಷ್ಟು ಮಾಡಿದೆ, ಇಷ್ಟು ನಾನು ಅನ್ನೋದು ಬಂದ್ಬಿಡುತ್ತೆ. ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಂಡು, ದೇವ್ರೆ ಎಲ್ಲ ನೆನಪು ಬಿಟ್ಟಿದ್ದೀನಪ್ಪ, ನೀನ್ ಮಾಡ್ಸು, ಎಲ್ಲ ನಿನ್ ಕೈಲಿದೆ ಅಷ್ಟೇ. ಅವ್ನು ನೋಡ್ಕೋತಾನೆ. ತುಂಬಾ ಓವರ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಮಕ್ಕಳ ಬಗ್ಗೆನೂ ಅಷ್ಟೇ ತುಂಬಾ ಯೋಚನೆ ಮಾಡ್ತೀರಾ. ಏನೋ ಆ ಮಕ್ಕಳು ನಾಳೆ ಏನಾಗ್ತಾರೋ ಏನೋ ಚಿಕ್ಕ ಮಕ್ಳಾದ್ರಂತೂ ತುಂಬಾ ಒಂಥರ ವ್ಯರ್ಥವಾಗಿ ಯೋಚನೆ ಮಾಡ್ತೀರಿ. ಇನ್ನು ಚಿಕ್ಕ ಮಕ್ಳ ಬಗ್ಗೆ ನಾಳೆ ಹಂಗಾಗ್ಬಿಡ್ತಾರೇನೋ ಹಿಂಗಾಗ್ಬಿಡ್ತಾರೇನೋ ಅಂತ ಯೋಚನೆ ಮಾಡೋದು ತುಂಬಾ ತಪ್ಪು. ಈಗ ದೊಡ್ಡವರೇ ಆಗ್ಲಿ, ನಿಮ್ಗೆ ಏನೋ ಸ್ವಲ್ಪ ಹಿಂದಿರುಗಿ ಮಾತಾಡ್ತಾ ಇದಾರೆ, ಏನೋ ಸ್ವಲ್ಪ ನಿಮ್ಮ ಹತ್ರ ರೂಢಾಗಿ ನಡ್ಕೋತಿದ್ದಾರೆ, ಅದ್ ಮಾತ್ರಕ್ಕೆ ಅವರು ನಿಮ್ಮನ್ನ ನೋಡ್ಕೊಳ್ಳೋದೇ ಇಲ್ಲ, ಕೆಟ್ಟವರಾಗ್ಬಿಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು. ನೋಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ ಬೇಡ. ಪರಮಾತ್ಮ ಇದ್ದಾನೆ, ಅವ್ನು ನೋಡ್ಕೋತಾನೆ, ಅವನಿದಾನೆ ನಮ್ಗೆ ಅಂತ ಅನ್ಕೋಬೇಕು. ತುಂಬಾ ಆಲೋಚನೆಗಳು ಜಾಸ್ತಿ. ಸಪ್ತಮದಲ್ಲಿ ರವಿ ಕುತ್ಕೊಂಡಿದೆ, ರವಿ ಜೊತೆ ಕೇತು ಇದ್ದಾನೆ. ನಿಮ್ಮ ಸಂಗಾತಿ ವಿಷಯದಲ್ಲೂ ಭಯ, ಅವರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ತೊಂದರೆಗಳು ಬರುತ್ತೆ, ಅದಕ್ಕೆ ನಿಮ್ಗೆ ಟೆನ್ಷನ್ ಶುರು ಆಗುತ್ತೆ. ಮೇನ್ ಆಗಿ ಈ ವಾರ ಪೂರ್ತಿ ಒಂಥರ ಭಯದಲ್ಲಿ ಇರ್ತೀರ ನೋಡಿ, ಏನಾಗುತ್ತೋ ಏನೋ ಅಂತ ಆತಂಕ. ಶುಕ್ರ 8ನೇ ಮನೇಲಿ ಇರೋದ್ರಿಂದ ಅವನ್ ತುಲಾರಾಶಿಗೆ ಬಂದ್ಮೇಲೆ ಇನ್ನೊಂದು ವಾರ ಕಳೆದ್ಮೇಲೆ ಸ್ವಲ್ಪ ಧೈರ್ಯ ಬರುತ್ತೆ, ಏನೂ ಆಗಲ್ಲ, ದೇವ್ರಿದಾನೆ ಅಂತ. ಯಾಕಂದ್ರೆ 9ನೇ ಮನೆ ಧರ್ಮಸ್ಥಾನ ಅಲ್ವಾ, ಧರ್ಮ ದೇವ್ರು ಅಂತ ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ. ಯಾವುದೋ ಒಂದು ಶಕ್ತಿ ನಿಮ್ಗೆ ಒಂದ್ ಧೈರ್ಯ ಕೊಡುತ್ತೆ, ನಾನಿದ್ದೀನಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈ ಭಯ ಎಲ್ಲ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. 5ನೇ ಮನೇಲಿ ಕುಜ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋರ್ಗೆ, ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಯಾರಿಗೂ ತೊಂದರೆ ಇಲ್ಲ. ಮತ್ತೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡೋರ್ಗೂ ಏನು ಸಮಸ್ಯೆ ಇಲ್ಲ. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಓಕೆ, ಪರವಾಗಿಲ್ಲ. ಈ ವಾರ ಸ್ವಲ್ಪ ಸುಧಾರಿಸ್ಕೊಳ್ತೀರ ಅಂತ ಹೇಳ್ಬೋದು. ಇನ್ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ, ತಪ್ಪದೆ ಮಾಡ್ಬೇಕಾಗಿರೋ ಪರಿಹಾರ ಅಂದ್ರೆ, ಈ ವಾರದಲ್ಲಿ ಪ್ರತಿದಿನ 3 ಹಿಡಿ ಒಣ ಅವರೆಕಾಳು, 3 ಹಿಡಿ ಹೆಸರು ಕಾಳು, ಇದನ್ನ ಡೈಲಿ ಒಂದೊಂದ್ 3 ಹಿಡಿ ತೆಗ್ದಿಡ್ತಾರೆ. ಶುಕ್ರವಾರ ತಗೊಂಡೋಗಿ ದೇವಿ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಅಂತ. ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ತುಂಬಾ ಆತಂಕ ಪಡಬೇಡಿ. ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ, ಸ್ವಲ್ಪ ಆಕ್ಟಿವ್ ಆಗಿರಿ. ಬೇರೆ ಬೇರೆ ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. 7:30 ಮುಗಿಯೋ ಟೈಮಲ್ಲಿ ಒಂಚೂರು ಟೆನ್ಷನ್ ಕೊಟ್ಬಿಟ್ಟು ಹೋಗ್ತಾನಷ್ಟೇ, ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ ಬಹಳಷ್ಟು ಗೊಂದಲಗಳಿದೆ, ಬಹಳಷ್ಟು ಸಮಸ್ಯೆಗಳಿದೆ. ಈ ಕಳೆದ 1-2 ವಾರ ತುಂಬಾ ಆತಂಕ ಇತ್ತು, ಎಲ್ಲಿ ಸಮಸ್ಯೆಗಳಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ಎಲ್ಲ ಇತ್ತು. ಈ ವಾರದಲ್ಲಿ ಆ ಟೆನ್ಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ. ಹಣಕಾಸಿನ ವಿಷಯದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಒಂದು ಕೆಲಸ ಆಗ್ಬೇಕಾಗಿತ್ತು, ತುಂಬಾ ಒಂದು ದೊಡ್ಡ ಮೊತ್ತದ ಹಣ ಬರೋದಿತ್ತು ಅಂತಂದ್ರೆ ಆ ಹಣ ನಿಮ್ ಕೈಗೆ ಸೇರುತ್ತೆ. ಆಮೇಲೆ ದುಡ್ಡಿನ ವಿಷಯದಲ್ಲಿ ನಿಮ್ಗೆ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲೆಲ್ಲ ಸ್ವಲ್ಪ ಲಾಭ ಚೆನ್ನಾಗಿದೆ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡೋರಿಗೆ ಲಾಭ ಅಷ್ಟೇನು ಚೆನ್ನಾಗಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಪರಿಶ್ರಮಕ್ಕೂ ನಿಮ್ಮ ಪಾಲುದಾರರ ಒಂದು ಪರಿಶ್ರಮಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅವರು ಬಹಳ ನಿರ್ಲಕ್ಷ್ಯ ತೋರಿಸ್ತಿರ್ತಾರೆ ಕೆಲಸದಲ್ಲಿ. ಹಾಗಾಗಿ ನಿಮ್ಗೆ ಅನ್ಸುತ್ತೆ ಅವರಿಂದ ನನಗೆ ಇನ್ಕಮ್ ಸ್ವಲ್ಪ ಕಮ್ಮಿ ಆಯ್ತು, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅನ್ನೋ ತರ ಆಗುತ್ತೆ. ಸ್ವಲ್ಪ ಮನಸ್ತಾಪ ಕೂಡ ಆಗಬಹುದು 7ನೇ ಮನೇಲಿ ಶುಕ್ರ ಇರೋದ್ರಿಂದ. ಆದಷ್ಟು ಸ್ವಲ್ಪ ನಿಧಾನಿಸಿ ಮುಂದೆ ಹೋಗಿ, ಎಲ್ಲದಕ್ಕೂ ಇಮಿಡಿಯೇಟ್ ಡಿಸಿಷನ್ಸ್ ಗಳನ್ನ ತಗೊಳಕ್ ಹೋಗ್ಬೇಡಿ.
ಇನ್ನು ದುಡ್ಡಿನ ಸಮಸ್ಯೆ ಅಂತೇನಿಲ್ಲ, ಹಣಕಾಸಿನ ಮುಗ್ಗಟ್ಟು ಅಂತೇನಿಲ್ಲ, ದೊಡ್ಡ ಮಟ್ಟದ ಕೆಲಸಗಳಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸಂಬಂಧಿಕರಿಂದ, ಸ್ನೇಹಿತರಿಂದ ಸ್ವಲ್ಪ ಬಾಧೆ ಅಂದ್ರೆ ದುಃಖ, ಏನೋ ಅವ್ರು ಅಂದ್ರು, ಏನೋ ಒಂದ್ ಸ್ವಲ್ಪ ಬೇಜಾರ್ ಮಾಡಿದ್ರು, ಇದು ಇರುತ್ತಲ್ಲ, ಈ ತರದ್ದೇನೋ ಸ್ವಲ್ಪ ದುಃಖ ಇರುತ್ತೆ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅದ್ರ ಬಗ್ಗೆ. ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ, ನೀಚನಾಗಿರೋದ್ರಿಂದ, ಸಪ್ತಮಾಧಿಪತಿನೂ ಅಸ್ತನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಒಂದು, ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆಗಳಾಗತ್ತೆ. ಇಲ್ಲಾಂದ್ರೆ ಅವ್ರಿಗೇನಾದ್ರೂ ಹೆಲ್ತ್ ಇಶ್ಯೂಸ್ ಈಗಾಗ್ಲೇ ಇತ್ತು ಅಂದ್ರೆ ಅವರ ಅನಾರೋಗ್ಯ ಸಮಸ್ಯೆ ಇನ್ನಷ್ಟು ಉಲ್ಬಣವಾಗುವ ಸಮಸ್ಯೆಗಳಿದೆ, ಆಯ್ತಾ. ಇಲ್ಲ ಏನೂ ಇಲ್ಲ ಅಂದ್ರೆ ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪಗಳಾಗತ್ತೆ. ಈಗ ಯಾರಿಗೆ ಜಗಳ ಮನಸ್ತಾಪಗಳಾಗಿದೆ ಅದು ಹೆಚ್ಚಾಗತ್ತೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರೋರಿಗೆ ಇದು ಜಾಸ್ತಿ ಪ್ರಭಾವ. ಯಾಕೆಂದ್ರೆ ನೋಡಿ, ಸಪ್ತಮದಲ್ಲಿ ಶುಕ್ರ ನೀಚ, ಸಪ್ತಮವನ್ನ ಶನಿ ನೋಡ್ತಾ ಇದ್ದಾನೆ. ಹೋಗ್ಲಿ, ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಅವನು ಹೋಗಿ ಅಸ್ತನಾಗಿದ್ದಾನೆ. ಸಪ್ತಮಕ್ಕೆ ಗುರು ದೃಷ್ಟಿ ಕೂಡ ಇಲ್ಲ. ಸೊ ಇದೆಲ್ಲ ಇರುವಾಗ ಏನಾಗುತ್ತೆ, ಸಮಸ್ಯೆಗಳು ಬಂದೇ ಬರುತ್ತೆ. ತಾಳ್ಮೆಯಿಂದ ಅದನ್ನ ಬಗೆಹರಿಸ್ಬೇಕು. ಜಗಳ ಆ ತರದ್ದೇನಾದ್ರೂ ಆದ್ರೆ ಮೌನ, ಅಥವಾ ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನೀವು ಡಾಕ್ಟರ್ ತೋರಿಸ್ಬೇಕು. ಅಂದ್ರೆ ಕೇರ್ಲೆಸ್ ಮಾಡಬಾರ್ದು. ಎಚ್ಚರಿಕೆ ಅಂದ್ರೆ ಇದೇನೆ, ಇನ್ನೇನು ಅಲ್ಲ. ಅಯ್ಯೋ ಏನೋ ಆಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡು ಕುತ್ಕೊಳ್ಳಿ ಅಂತ ಅಲ್ಲ ಇದನ್ನೆಲ್ಲ ಹೇಳೋದು. ಎಚ್ಚರಿಕೆಯಿಂದ ಬೇಗ ಎಚ್ಚೆತ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ಜ್ಯೋತಿಷಿಗಳ ಕೆಲಸ, ಇನ್ನೇನಿದೆ. ಅದನ್ನ ಮಾಡಿ. ಇನ್ನು 9ನೇ ಮನೆ ಅಧಿಪತಿ ಕುಜಗ್ರಹ 4ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ದೈವ ಕಾರ್ಯಗಳು ವಿಶೇಷವಾಗಿ ಅದರಲ್ಲೆಲ್ಲ ಸ್ವಲ್ಪ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ. ಏನೋ ಕೆಲವು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಹೋಮ ಪೂಜೆ ಇತ್ಯಾದಿಗಳನ್ನ ಮಾಡಿಸುವಂತಹ ಯೋಚನೆಗಳು ಕೂಡ ಈ ವಾರದಲ್ಲಿ ನಿಮ್ಗೆ ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಏನೂ ತೊಂದರೆ ಇಲ್ಲ. ಆದ್ರೆ ರವಿ ಜೊತೆಯಲ್ಲಿ ಕೇತುಗ್ರಹ ಇರೋದ್ರಿಂದ ಏನೋ ಕೆಲವು ಬದಲಾವಣೆಗಳು ನಿಮ್ಮ ಒಂದು ಕೆಲಸದಲ್ಲಿ ಆಗುತ್ತೆ. ಕೆಲವು ರೂಲ್ಸ್ಗಳು ಚೇಂಜ್ ಆಗುತ್ತೆ. ಬಟ್ ಭಯಪಡೋ ಅವಶ್ಯಕತೆ ಇಲ್ಲ, ಏನು ಅಂತ ತುಂಬಾ ಸಮಸ್ಯೆಗಳೇನಾಗಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ಪಂಚಮದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಸಮಯ. ನಿಮ್ಗೇನು ತೊಂದರೆಗಳೇನಿಲ್ಲ, ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಶುಕ್ರ ನಿಮ್ಗೆ ಹೆಚ್ಚು ಅಶುಭ ಫಲ ಕೊಡ್ತಾ ಇದ್ದಾನೆ. ಹಾಗೆ ಶನಿಯ ಒಂದು 7.5ನೇ ಎಫೆಕ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಲಾಭಾಧಿಪತಿ ವ್ಯಯಾಧಿಪತಿ ಎರಡೂ ಆಗಿದ್ದಾನೆ, ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಸ್ವಲ್ಪ ಕಾಲು ನೋವಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದು ಕೂಡ ಇರುತ್ತೆ. ಜೊತೆಗೆ ದುಡ್ಡು ಬೇಗ ಖರ್ಚಾಗ್ಬಿಡುತ್ತೆ, ವ್ಯಯಾಧಿಪತಿ ಅಲ್ವಾ. ಹಾಗಾಗಿ 7.5ನ ಪ್ರಭಾವದಿಂದ ಮನಸ್ಸಿಗೆ ದುಃಖ ಅಂತೂ ತಪ್ಪಿದ್ದಲ್ಲ. ದುಃಖಂ ದಿನೇಶಾತ್ಮಜಂ. ಯಾರಾದ್ರೂ ಬರ್ತಾರ ಲೈಫಲ್ಲಿ ನಿಮ್ಗೆ ಅಳಿಸ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು. ಅಂದ್ರೆ ಅನ್ಕೊಳ್ಳಿ, ಹೋದ್ರೆ ಹೋಗ್ಲಿ ಅನ್ಕೊಂಡು ನಿಮ್ ಕೆಲಸ ಆಯ್ತು, ನೀವಾಯ್ತು ಅನ್ಕೊಂಡಿರಿ. ನನ್ನ ಪ್ರಕಾರ ಈ 7.5 ಅಷ್ಟಮ ಶನಿ ಎಲ್ಲ ನಡೆಯುವಾಗ ಯಾರನ್ನು ಜಾಸ್ತಿ ಹಚ್ಕೊಳಕ್ ಹೋಗ್ಬಾರ್ದು, ಯಾರನ್ನು ಜಾಸ್ತಿ ನಂಬಕ್ ಹೋಗ್ಬಾರ್ದು. ಯಾವ್ದೋ ರೂಪದಲ್ಲಿ ಬರ್ತಾರೆ, ಬಂದ್ಬಿಟ್ಟು ನಿಮ್ಮನ್ನ ಅಳಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ, ಆಯ್ತಾ. ಹಾಗಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಕುಟುಂಬದ ಕಡೆ ಜಾಸ್ತಿ ಗಮನ ಕೊಡಿ. ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ, ಈ ವಾರದಲ್ಲಿ ಶುಕ್ರವಾರ ಅವರೇಕಾಳು, ಹೆಸರು ಕಾಳು ದಾನ ಕೊಡಿ. ವಿಷ್ಣು ಸಹಸ್ರನಾಮ ಮಂತ್ರ, ಲಕ್ಷ್ಮೀ ಸಹಸ್ರನಾಮ ಮಂತ್ರ, ಇದೆರಡು ಶ್ಲೋಕಗಳನ್ನ ಕೇಳಿಸ್ಕೊಳ್ಳಿ, ಡೈಲಿ ಕೇಳಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಹನುಮಾನ್ ಚಾಲಿಸ ಶ್ಲೋಕವನ್ನ ಡೈಲಿ ಹೇಳ್ಕೊಬೇಕು ಇದನ್ನ. ಇನ್ನು ಗುರು ಗ್ರಹ, ಮಂಗಳ ಗ್ರಹ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ. ರವಿ ಕೂಡ ಸ್ವಕ್ಷೇತ್ರದಲ್ಲಿರೋದ್ರಿಂದ ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ನಿಭಾಯಿಸ್ತೀರಾ, ಇದಂತೂ ಸತ್ಯ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.